ನಿನ್ನೆಯ ದಿವಸ ಕಲಕೇರಿಯ ಮರುಳರಾದ್ಯರು ಶರಣಬಸವನಿಗೆ ಅಷ್ಟಾವರಣದೊಳಗ ಪಾದೋದಕ ಮತ್ತು ಪ್ರಸಾದ ಮಹಿಮೆಯನ್ನು ತಿಳಿಸಿದ್ದರು. ಪಾದೋದಕ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಉದಕ. ಅದರ ಅರ್ಥ ಆ ಪದದೊಳಗಾದ ಪಾದೋದಕ ಅಂದ್ರೆ ಏನು? ಸ್ವಲ್ಪ ಪದಗಳನ್ನು ನಾವು ಬಿಡಿಸಿದ್ವಿ ಅಂದ್ರೆ ಗೊತ್ತಾಗ್ತದ. ಪಾದ ಪ್ಲಸ್ ಉದಕ ಅಂತ. ಪಾದ ಅಂದ್ರೆ ಯಾರು ಪಾದ? ಒಬ್ಬ ಸದ್ಗುರುವಿನ ಪಾದ, ಜಂಗಮನ ಪಾದ. ಉದಕ ಅಂದ್ರೆ ನೀರಿಗೆ ಉದಕ ಅಂತ ಕರೀತಾರೆ. ಅವೆರಡೂ ಸೇರಿ ಪಾದ ಉದಕ ಸೇರಿ ಪಾದೋದಕ ಅಂದ್ರೆ ಒಬ್ಬ ಜಂಗಮನ ಪಾದದೊಳಗೆ ನಾವು ನೀರನ್ನು ಹಾಕಿದೀವಿ ಅಂತಂದ್ರೆ ಅದು ಏನಾಗಿ ನಮಗೆ ಬರ್ತದ? ಪಾದೋದಕವಾಗಿ ಬರ್ತೈತಿ ಅಂತ ಹೇಳ್ತಾರೆ. ಪಾದೋದಕದೊಳಗೆ ಎಷ್ಟು ಶಕ್ತಿ ಐತಿ ಅಂತಂದ್ರ, ನಾವು ಮನೆಯೊಳಗ ನೀವು ಯಾವುದಾದ್ರೂ ನೀರು ಒಂದು ಬಾಟ್ಲಿ ಒಳಗೆ ತುಂಬಿಡ್ರಿ. ಏನ್ರಿ ಪಾದೋದಕ ನೀವೆಲ್ಲ ಹೇಳ್ತೀರಿ, ಹಿಂದೆ ಪುರಾಣದಾಗೆ ಹೇಳಿದ್ರು, ನಾವು ಹೆಂಗೆ ನಂಬಬೇಕು? ಒಂದು ಬಾಟ್ಲಿ ಒಳಗೆ ನೀವೇನು ಮನೆಯೊಳಗೆ ಉಪಯೋಗ ಮಾಡ್ತೀರ ಆ ನೀರು ಒಂದು ಬಾಟ್ಲಿ ಒಳಗೆ ತುಂಬಿಡ್ರಿ. ಇನ್ನೊಂದು ಬಾಟ್ಲಿ ಒಳಗೆ ಏನು ಮಾಡ್ರಿ, ಒಬ್ಬ ಸದ್ಗುರು ಬಂದಿರತಕ್ಕಂಥ ಸಂದರ್ಭದೊಳಗೆ ಅವರ ಪಾದವನ್ನು ತೊಳ್ಕೊಂಡು ಆ ಪಾದೋದಕ ನೀರನ್ನು ಒಂದು ಬಾಟ್ಲಿ ಒಳಗೆ ತುಂಬಿಡ್ರಿ. ಅವನು ಒಂದು 3 ತಿಂಗಳು ಬಿಟ್ಟು ನೋಡ್ರಿ, ಆಗ ನಿಮಗೆ ಗೊತ್ತಾಗತ್ತ ಯಾವ ಸಾದಾ ನೀರು ತುಂಬಿಟ್ಟಿರ್ತಿರೋ ಅದು ಏನಾಗತ್ತ? ಮಾಸ್ಗಟ್ಟೈತಿ, ಹಸಿರಾಗತ್ತ. ಆದ್ರೆ ಗುರುವಿನ ಪಾದೋದಕ ತುಂಬಿರ್ತಕ್ಕಂಥ ನೀರು ನೀವು ಎಷ್ಟು 3 ತಿಂಗಳಲ್ಲ ಎಷ್ಟು ವರ್ಷ ಇಟ್ಟರು ಕೂಡ ಅದು ಮಾಸ್ಗಟ್ಟಲ್ಲ. ಅಂತ ಶಕ್ತಿ ಪಾದೋದಕದೊಳಗದ. ಒಂದು ಪಾದೋದಕ ಅಷ್ಟ ಪವಿತ್ರ, ಅದು ಗಂಗಾ ನದಿ ಅಷ್ಟ ಪವಿತ್ರ. ಈಗ ನೀವೆಲ್ಲ ಗಂಗಾ ನದಿ ನೋಡ್ತೀರಿ, ನೋಡಕ್ ಹೆಂಗೈತಿ ಗಂಗಾ ನದಿ? ನೋಡ್ರಿ, ಎಷ್ಟು ಮಂದಿ ನೋಡ್ರಿ ಗಂಗಾ ನದಿ? ನಿಮ್ಮ ಹೊಳಿ ನೀವು ಪಾಡ ನೋಡಾಕ ನೋಡ್ಬಿಟ್ರೆ ಯಪ್ಪ ಇದೇ ನೀರು ಅನ್ನಂಗೈತಿ ಗಂಗಾ ನದಿ. ಆದ್ರೆ ಅದ್ರೊಳಗೆ ಒಂದು ಕ್ರಿಮಿ ಕೀಟನೂ ಕೂಡ ಇಲ್ಲ, ಒಂದು ಬ್ಯಾಕ್ಟೀರಿಯಾ ಸಲಕ್ಕೆ ಗಂಗಾ ನದಿ ಒಳಗೆ ಸಿಗಂಗಿಲ್ಲ. ಅಷ್ಟು ಪರಿಶುದ್ಧವಾಗಿರ್ತಕ್ಕಂಥ ಗಂಗಾ ನದಿ ಅಷ್ಟೇ ಶುದ್ಧವಾಗಿರ್ತಕ್ಕಂಥದ್ದು ಒಬ್ಬ ಸದ್ಗುರು ಜಂಗಮನ ಪಾದೋದಕ. ಕೇವಲ ಶತಶತಮಾನಗಳಿಂದ ಆಗಿ ಹೋಗಿರ್ತಕ್ಕಂಥ ಪವಾಡಗಳನ್ನು ಮಾತ್ರ ಕೇಳ್ತೀವಿ ನಾವು. ಮತ್ತೆ ಕಲಿಯುಗದೊಳಗಾಗಿರ್ತಕ್ಕಂಥ ಪವಾಡಗಳು ಬೇಕಲ್ಲ. ಅವತ್ತು ಯಾರೋ ಬರೆದಿಟ್ರು, ಅದನ್ನು ಹೇಳಿದೀವಿ. ಈಗ ಯಾರದಾರಿ ಹಂಗ? ಇಲ್ಲೇ ಗದಗ ಹತ್ರ ಒಂದು ಅರುಹುಣಸಿ ಅಂತ ಗ್ರಾಮ ಬರ್ತೈತಿ. ಆ ಅರುಹುಣಸಿ ಗ್ರಾಮದೊಳಗ ಒಂದು ಬಡ ಕುಟುಂಬದ ಹೆಣ್ಮಗಳು ಕಲ್ಲಮ್ಮ ಅಂತ. ಆಕೆ ಪ್ರತಿನಿತ್ಯ ಏನ್ ಮಾಡ್ತಿರ್ತಾಳ ಅಂತಂದ್ರೆ ಬೇರೆದವರ ಹೊಲಕ್ಕೆ ದುಡಿಯಾಕ ಹೋಗು ಹೆಣ್ಮಗಳು. ಶೇಂಗಾ ಸುಗ್ಗಿ ಬಂದಿರ್ತೈತಿ, ಶೇಂಗಾ ಹರಿಯಕ್ಕೆ ಹೋಗಿರ್ತಾಳ. ಶೇಂಗಾ ಹರಿತಾ 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 ಏನು ಮಾಡಿದ್ಲು, ಮಧ್ಯಾಹ್ನ 2 ಗಂಟೆ ಆಗಿರ್ತೈತಿ. ಇನ್ನೇನು ಬಿಸಿಲಾತಂದ್ರೆ ಶೇಂಗಾ ಹರಿದು ಬಿಡ್ತಾರ. ಇನ್ನೇನು ಬಿಡ್ಬೇಕಪ್ಪ ಅನ್ನೋದ್ರದೊಳಗೆ ಆ ಶೇಂಗಾ ಹರಿ ಸಂದರ್ಭದೊಳಗೆ ಏನೋ ಕೈಗೆ ಚುಚ್ಚಿದಂಗೆ ಆಗಿಬಿಡ್ತೈತಿ. ಶೇಂಗಾ ಹರಿತಿರ್ತೀವಿ, ಒಣಗಿದ್ದು ಯಾವುದರ ಕಟ್ಟಿಗಿಟ್ಟಿಗೆ ಚೂಪ ಅಂದ್ರೆ ಚುಚ್ಚಿರ್ಬೋದವಳ ಅಂತ ಏನು ಮಾಡಿದ್ಲು, ಅಷ್ಟೇನೆ ತಲೆಯಾಗಿ ಹಾಕೊಳ್ಳಿಲ್ಲ. ಬಡ ಒಂದಿಷ್ಟು ಹರಿದ್ಲು. ಮತ್ತು ಆಗೆಲ್ಲ ಹೆಣ್ಮಕ್ಳು ಹೊಲಕ್ಕೆ ಹೋದ್ರೆ ಹಂಗೆ ಬರಂಗಿಲ್ಲ, ಒಂದಿಷ್ಟು ಗಿಟ್ಟಿಗೆ ಆರಿಸಿಟ್ಟಿರ್ತಾರ. ಆ ಕಟ್ಟಿಗೆ ಹೊತ್ಕೊಂಡು ಮನೆಗೆ ಬಂದ್ಲು. ಇನ್ನೇನು ಮನೆಗೆ ಬಂದು ಹೊರಸಲ ದಾಟಿ ಒಳಗೆ ಹೋಗ್ಬೇಕನ್ನೋ ಸಂದರ್ಭದೊಳಗೆ ಏನಾಗ್ಬಿಟ್ಲು, ಅದ ವರ್ಷದೊಳಗೆ ಬಿದ್ದು ಬಿಟ್ಲು. ಯಾವಾಗ ಬಿದ್ಲು ಆಕೆ ಏನಾಗಿತ್ತು ಅಂತಂದ್ರೆ ಶೇಂಗಾದೊಳಗೆ ಏನೋ ಕಟ್ಟಿಗೆ ಚುಚ್ಚಿದಂಗೆ ಆಗಿತ್ತು ಅಂದಿದ್ಲಲ್ಲ, ಅದು ಕಟ್ಟಿಗೆಲ್ಲ ಒಂದು ಹಾವು ಏನಾಗಿರ್ತದೆ ಅಂತಂದ್ರೆ ಆಕೆ ಕೈಗೆ ಶೇಂಗಾದ ಹಾವು ಕಚ್ಚಿಬಿಟ್ಟಿರ್ತೈತಿ. ಆಕೆಗೆ ಪಾಪ ಗೊತ್ತಾ ಇರಂಗಲ್ಲ, ಏನೋ ಕಟ್ಟಿಗೆ ಚುಚ್ಚೈತೆ ಅನ್ಕೊಂಡಿರ್ತಾಳ. ಯಾವಾಗ ಹೊರಸಲ ದಾಟುವೊಳಗೆ ಹೊರಸಲದೊಳಗೆ ಬಿದ್ಲು, ಇಡೀ ಊರು ಜನನ ಸೇರ್ತಿ ಕಲ್ಲಮ್ಮಗೆ ಹಾವು ಕಡ್ದತಿ, ಕಲ್ಲವ್ಗೆ ಹಾವು ಕಡ್ದತಿ, ಕಲ್ಲವ್ಗೆ ಹಾವು ಕಡ್ದತಿ ಅಂತ ಎಲ್ಲರೂ ಸೇರಿದ್ರು. ಈಗಿನ ಗತೆ ಏನಷ್ಟು ಗಾಡಿ ಸವಲತ್ತು ಇದ್ದಿದ್ದಿಲ್ಲ. ಎಷ್ಟೊತ್ತಿದ್ರು ಊರಾಗ ಯಾರು ಡಾಕ್ಟರ್ ಬಂದು ನೋಡ್ಬೇಕು, ಊರಾನ ಡಾಕ್ಟರ್ನ ಕರೆಸ್ತಾರ. ಆ ಡಾಕ್ಟರ್ನ ಕರೆಸಿ ನೋಡಿಸ್ತಾರ. ಆ ಡಾಕ್ಟರ್ ತನಗೆ ಏನಾಗತ್ತೆ ಅದನ್ನ ಎಲ್ಲ ಪ್ರಯತ್ನ ಮಾಡ್ತಾನ. ರಾತ್ರಿ 7 ಗಂಟೆ ತನೂ ಕೂಡ ಪ್ರಯತ್ನ ಮಾಡಿದ. ಆಗ ಡಾಕ್ಟರ್ ಅಂದ, ನನಗೂ ಕೂಡ ಇದೇನು ಹಾಸ್ಕೊಳ್ಳವಲ್ದ್ರಿ, ಮತ್ತೆ ಹೆಂಗೆ ಮಾಡೋದು? ಯಾಕಂದ್ರೆ ಎಷ್ಟು ಹೊತ್ತಿದ್ರು ಆಗ ಚಕ್ಡಿ ಕಟ್ಕೊಂಡು ಹೋದ್ರೆ ಎಲ್ಲಿರ ಅದು ಹೋದ್ರೆ ದೂರ ಹೋಗ್ಬೇಕು, ಗದಗ ಬರ್ಬೇಕು ಅರುಹುಣಸಿಯಿಂದ. ಅಷ್ಟೊತ್ತಿನಾಗ ದವಾಖಾನೆ ತೆಗೆದಿರ್ತಾವೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆತ ಊರಾನ ಅವ್ರು ಇನ್ನೇನು ಈಕೇನು ಉಳ್ಯಾಂಗ ಕಾಣಂಗಿಲ್ಲ, ವಿಷ ಮೇಯ್ಗೇರೈತಿ, ಕಣ್ಣೆಲ್ಲ ಹಸಿರಾಗಿ ಬಿಟ್ಟಿರ್ತಾವ, ಬಾಯಾಗ ಬುರುಗು ಬರ್ತಿರ್ತೈತಿ.
ಅದೇ ಸಂದರ್ಭದೊಳಗ ಅಲ್ಲೊಬ್ಬ ಜಂಗಮ ಸ್ವರೂಪನಾಗಿರ್ತಕ್ಕಂಥವನು ಬೇರೆ ಊರಿಂದ ಬಂದಿರ್ತಾನ. ಆ ಲಕ್ಕಲ್ಕಟ್ಟಿ ಬಸವಂತಪ್ಪ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವ ಏನಾಗೈತೆ ನಮ್ಮೂರಾಗ ಯಾಕೆಲ್ಲ ಜನ ಓಡಿ ಹೊಂಟತಿ, ಅವ ಆಗ ಬಂದಿರ್ತಾನ. ಮನೆಗೆ ಹೋಗಿ ಎಲ್ಲ ವಿಚಾರಿಸ್ತಾನೆ, ಹಿಂಗೆ ಹಾವು ಕಡ್ದತ್ತಪ್ಪ, ಉಳ್ಯಾಂಗ ಕಾಣಂಗಲ್ಲ, ಎಲ್ಲ ಊರ್ ಜನ ಸೇರ್ಯಾರ. ಅವನು ಓಡಿ ಬಂದು ನೋಡ್ತಾನ, ಕಲ್ಲವ ಬಿದ್ದಿರ್ತಾಳೆ ಹೊರಸಲದೊಳಗೆ, ಎತ್ತಿ ಹಾಕಿರಂಗಿಲ್ಲ, ಅಲ್ಲೇ ಇರ್ತಾಳೆ, ಎಲ್ಲ ಆರೈಕೆ ಮಾಡಿರ್ತಾಳೆ, ಆಗಿರಂಗಿಲ್ಲ. ಅವ ಲಕ್ಕಲ್ಕಟ್ಟಿ ಬಸವಂತಯ್ಯ ಅಲ್ಲೇ ನಿಂತು ನೋಡ್ತಾನ. ನೋಡಿ ಅವಂಗೇನು ತಿಳಿತೈತೋ ಗೊತ್ತಿಲ್ಲ. ಬಹುಶಃ ಅವನ ಹಿಂದೆ ಶರಣರ ಪುರಾಣ ಪ್ರವಚನಗಳನ್ನು ಕೇಳಿರ್ಬಹುದೋ ಏನೋ, ವೇಮನ್ನಾರ್ಯರ ಕತೆ ಕೂಡ ಕೇಳಿರ್ಬಹುದೋ ಏನೋ. ಅವನಿಗೇನು ತಿಳಿತೈತಿ, ಸೀದಾ ಮನೆಗೆ ಓಡಿ ಹೋಗ್ತಾನ. ಮನೆಗೆ ಓಡಿ ಹೋದವನ ಅವತ್ತೊಂದು 2 ಚೆರಿಗೆ ತಣ್ಣೀರು ಸ್ನಾನ ಮಾಡ್ತಾನ. ತಣ್ಣೀರು ಸ್ನಾನ ಮಾಡಿ ಒಬ್ಬ ಶರಣರ ಒಂದು ಪಾದೋದಕವನ್ನು ಜಗಲಿ ಮೇಲೆ ಇಟ್ಟಿರ್ತಾರ. ಆ ಜಗಲಿ ಮೇಲೆ ಇರ್ತಕ್ಕಂಥ ಪಾದೋದಕವನ್ನು ಓಡಿ ತಗೊಂಡ್ಬರ್ತಾನ. ಅವಸರ ಓಡಿ ತಗೊಂಡ್ಬಂದು ಆ ಹೆಣ್ಮಗಳೇನು ಮಲಗಿರ್ತಾರೆ ಎಲ್ಲರನ್ನು ಸರಿಸಿ ಆ ಲಕ್ಕಲ್ಕಟ್ಟಿ ಬಸವಂತ ಏನು ಮಾಡಿದ, ಆ ಗುರುವಿನ ನಡೆಸಪ್ಪ, ಮತ್ತೆ ಎಲ್ಲರೂ ಕೈ ಬಿಟ್ಬಿಟ್ಟಾರ, ನಿನ್ನ ನಂಬಿ ಒಂದಿಷ್ಟು ಪಾದೋದಕ ಬಾಯಿಯೊಳಗೆ ಹಾಕಾಕತ್ತೀನಿ, ಏನು ಮಾಡ್ತೀನಿ ನೀನ ಮಾಡು ಅಂತ ಯಾವಾಗ ಒಂದಿಷ್ಟು ಪಾದೋದಕ ಬಾಟ್ಲಿ ಒಳಗಿನ ತೆಗೆದ ಪಾದೋದಕವನ್ನು ಬಾಯಿಯೊಳಗೆ ಹಾಕಿ ಒಂದಿಷ್ಟು ಪಾದೋದಕ ಮೈ ಮ್ಯಾಗ ಚಿಂಬಡಿಸ್ತಾನ. ಯಾವಾಗ ಒಂದು ಪಾದೋದಕ ಬಾಯಿಯೊಳಗೆ ಯಾವಾಗ ಪಾದೋದಕ ಹೋದ 2 ನಿಮಿಷದೊಳಗೆ ವಿಷಯವೆಲ್ಲ ಇಳಿದು ಆ ಹೆಣ್ಮಗಳು ಎದ್ದು ಕುಂದಿರ್ತಾಳ. ಅದ ವರ್ಷದೊಳಗ ಅಲ್ಲಿ ಹಾಕಿರ್ತಕ್ಕಂಥ ಪಾದೋದಕ ಬೇರೆ ಯಾರು ಅಲ್ಲ, ಇವತ್ತು ಚಿಕ್ಕೇನಕೊಪ್ಪದ ಚೆನ್ನವೀರ ಶರಣರ ಪಾದೋದಕವನ್ನು ಹಾಕಿ ಬದುಕಿಸಿರ್ತಕ್ಕಂಥವ್ರು. ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು ಅರೋಹುಣಿಸಿ ಗ್ರಾಮದೊಳಗೆ ಲಕ್ಕಲ್ಕಟ್ಟಿ ಬಸವಂತಯ್ಯ ಅವನ್ ಎಂತಾದಿರ್ಬೇಕು ನೋಡ್ರಿ. ಅವನ ಶರಣರ ಮೇಲಿನ ನಂಬಿಕೆ, ಅವಂಗ ಶರಣರ ಪಾದೋದಕ ಹಾಕಿದ್ರೆ ಇಳಿತೈತೆ ಅನ್ನೋ ನಂಬಿಕೆ ಆ ಚಿಕ್ಕೇನಕೊಪ್ಪದ ಚೆನ್ನವೀರ ಶರಣರ ಪಾದೋದಕ ಹಾಕಿ ಬದುಕಿಸಿದ. ಇಂಥವು ಹಲವಾರು ಪವಾಡಗಳು. ಅದಕ್ಕೆ ಪಾದೋದಕ ಶ್ರೇಷ್ಠಪ್ಪ, ಗುರುವಿನ ಪಾದೋದಕ ಒಂದಿಷ್ಟು ತಂದು ಮನೆಯೊಳಗೆ ಇಟ್ಕೋಬೇಕು ಅಂತ ಹೇಳೋದು. ನಿಮಗೆ ಅವ್ರನ್ನ ಕರ್ಕೊಂಬಂದು ಮನೆಯೊಳಗೆ ಪೂಜೆ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಅಲ್ಲಿ ಹೋದಾಗರ ಏನು ಮಾಡಬೇಕು, ಆ ಗುರುವಿನ ಒಂದಿಷ್ಟು ಪಾದೋದಕ ತಂದು ಮನೆಯೊಳಗೆ ಇಟ್ಕೋಬೇಕು. ಯಾರಿಗೋ ಏನೋ ಜ್ವರ ಬಂದಾವ, ಏನೋ ನನ್ನ ಮಗ ಕೆಮ್ಮಾಕತೈತಿ, ನನ್ನ ಮಗ ಹುಷಾರಿಲ್ಲ ಅಂದಾಗ ಒಂದಿಷ್ಟು ಆ ಪಾದೋದಕವನ್ನು ಹಾಕಿ ಮೈ ತುಂಬ ಸವರಿದ್ರೆ ಜ್ವರಾನು ಹೋಗುತ್ತಾ, ಕೆಮ್ಮು ಹೋಗುತ್ತಾ, ಅಷ್ಟು ಶಕ್ತಿ ಆ ಪಾದೋದಕದೊಳಗದ. ಇಂಥ ಪಾದೋದಕದ ಮಹಿಮೆಯನ್ನು ತಿಳಿಸ್ತಾರ. ಅಷ್ಟೇ ಅಲ್ಲ, ಚೆನ್ನವೀರ ಶರಣರ ಪವಾಡಗಳು ಜಗ್ಗದಾವ. ಪ್ರಸಾದದ ಬಗ್ಗೆ ತಗೊಂಡ್ವಿ ಅಂತಂದ್ರೆ ಜಂತ್ಲೀಶ್ವರೊಳಗೆ ಮಹಾಬಲೇಶ್ವರ 101 ಜಲಾಭಿಷೇಕವನ್ನು ಮಾಡ್ತಿರ್ತಾರೆ. ಆ ಜಲಾಭಿಷೇಕ ಮಾಡೋ ಸಂದರ್ಭದೊಳಗೆ ಅಜ್ಜಾರು ಭಜನಾ ನಡೀತಿ ಅಂತಂದ್ರೆ ಅವರ ಸಮಯದ ಲೆಕ್ಕನ ಇರ್ತಿದ್ದಿಲ್ಲ. ಭಜನಾ ಮಾಡಾಕತ್ರು ಅದು ಎಷ್ಟರ ಸಮಯ, ರಾತ್ರಿ ಆಗಲಿ ಹಗಲಿ ಆಗಲಿ, ಹಿಂಗೆ ಭಜನಾ ಪ್ರಾರಂಭ ಆಗಿತ್ತು. 101 ಕೊಡ ಅಭಿಷೇಕ ಮಾಡಿರ್ತಾರ. ಭಜನಾ ಆದ್ಮ್ಯಾಗ ಭಜನಾ ಮುಕ್ತಾಯ ಮಂಗಲ ಆದ್ಮ್ಯಾಗ ಏನು ಊರ್ ಜನಕ್ಕೆಲ್ಲ ಪ್ರಸಾದ, ಮುಂಜಾನೆ ಪ್ರಸಾದ ತಯಾರು ಮಾಡಿಟ್ಟಾರ ಇಡೀ ಊರ್ ಜನಕ್ಕೆ. ಭಜನಾ ಊರೊಳಗೆ ಹೊಂಟತಿ. ಆಗ ಅಜ್ಜಾರು ಕೂಡ ಏನು ಮಾಡಿದ್ರು, ಭಜನಾಕ್ಕೆ ಹೋದ್ರು. ಮುಂಜಾನೆಯಿಂದ 9 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಭಜನಾ ನಡೀತಿ 4-5 ಗಂಟೆ ತನ 6 ಗಂಟೆ ತನ ಭಜನಾ ನಡೀತಿ. ಭಜನಾ ಮಾಡಿ ಅಜ್ಜಾರು ಏನು ಮಾಡಿಬಿಟ್ರು, ಹೋಗಿ ಒಬ್ಬರ ಮನೆ ಮಕ್ಕೊಂಡ್ಬಿಟ್ರು. ಭಜನಾ ಮುಗಿಸಿ ಎಲ್ಲರೂ ಪ್ರಸಾದಕ್ಕೆ ಬರ್ಬೇಕು. ಆದ್ರೆ ಇವ್ರ ಅಪ್ಪನೇ ಇರ್ಲಾರ ಭಜನಾ ಮುಗಿಸಂಗಲ್ಲ. ಇವ್ರು ಏನು ಮಾಡಿದ್ರು, ಹೋಗಿ ಮಕ್ಕೊಂಡ್ಬಿಟ್ರು. ಯಾರಿಗೂ ಕೂಡ ಅವ್ರನ್ನ ಎದ್ದು ಹೇಳ್ರಿ ಅನ್ನೋ ಶಕ್ತಿ ಇದ್ದಿದ್ದಿಲ್ಲ ಯಾರಿಗೂ. ಯಾಕೆ, ಬಾಯಾಗ ಏನು ಬತ್ತು ಅಂದ್ರೆ ಸತ್ಯ ಆಗಬೇಕದ. ಹಸಿಗೆ ವಾಡ್ಯಾಗ ಹಳ್ಳು ಹೋಗದಂಗ ಯಾರೂ ಎಬ್ಬಸಲಿಲ್ಲ. ಅಲ್ಲಿ ಎಬ್ಬಸಲು ಇಲ್ಲ, ಇಲ್ಲಿ ಭಜನಾ ನಿಂದ್ರಿಸಾಕು ಬರಂಗಿಲ್ಲ, ಅಜ್ಜಾರಿಗೆಲ್ಲ ಮಂಗಳ ಮಾಡಾಕು ಬರಂಗಿಲ್ಲ. ಹಂಗ ನಡೀತಾ ಅದು ರಾತ್ರಿನು. ಮತ್ತೆ ರಾತ್ರಿ 11 ಗಂಟೆಗೆ ಎಚ್ಚರ ಆಗುತ್ತೆ ಅಜ್ಜಾರಿಗೆ. ಮತ್ತೆ 2 ಚೆರಿಗೆ ಸ್ನಾನ ಮಾಡಿ ಮತ್ತೆ ಭಜನಾ ಪ್ರಾರಂಭ ಮಾಡಿದ ರಾತ್ರಿ. ಹೀಗೆ 2 ರಾತ್ರಿ 1 ಹಗಲ ಭಜನಾ ಆಯ್ತು. 1 ಹಗಲು 2 ರಾತ್ರಿ ಭಜನಾ ಮಾಡಿ ಮುಂಜಾನೆ ಏನ್ ಮಾಡಿದ್ರು ಅಂತ ಒಬ್ಬರು ಮನೆ ಮಕ್ಕೊಂಡಿರ್ತಾರ. ಒಬ್ಬ ಭಕ್ತ ಹೋಗಿ ಕೇಳ್ತಾನ, ಯಪ್ಪ ಮತ್ತ ಈಗ 1 ಹಗಲು 2 ರಾತ್ರಿ ಆತಪ್ಪ, ಪ್ರಸಾದ ತಯಾರೈತಿ, ಇಡೀ ಊರ್ ಜನನು ಕೂಡ ನೋಡ್ರಿ, ಅವ್ರದ್ದು ಎಂತ ಭಕ್ತಿ, ಇಡೀ ಊರ್ ಜನ ಊಟ ಮಾಡಿರಂಗಿಲ್ಲ, ಪ್ರಸಾದ ಮಾಡಿರಂಗಿಲ್ಲ, ಎಲ್ಲ ಕಾಯಕತ್ತಾರಪ್ಪ. ಆಗ ಅಜ್ಜಾರ ಬಡ ಸ್ನಾನ, ಲಿಂಗ ಪೂಜೆ ಮಾಡ್ಕೋತಾರ. ಲಿಂಗ ಪೂಜೆ ಮಾಡ್ಕೊಂಡ ಆಯ್ತಪ್ಪ, ಮತ್ತೆ ಎಲ್ಲಾರಿಗೆ ಪ್ರಸಾದ ತಗೋರಿ ಅಂತ ಹೇಳಂದಾಗ ಅಲ್ಲಿ ಎಲ್ಲರೂ ಹೇಳ್ತಾರ, ಯಪ್ಪ ಪ್ರಸಾದ ಮಾಡಿಟ್ಟ ಈಗ 3 ದಿವಸ ಆಗಕ್ ಬತ್ತು, 1 ಹಗಲು 2 ರಾತ್ರಿ ಆಗೈತಿ, ಮತ್ತೆ ಪ್ರಸಾದ ಕೆಟ್ಟಿರ್ತೈತಿ. ಅದೇನು ಕೆಡುತ್ತೋ, ಅದು ಮಹಾಬಲೇಶ್ವರ ಪ್ರಸಾದ ಐತಿ, ಅದು ಕೆಟ್ಟಿರಂಗಿಲ್ಲ, ಹೋಗ್ರಿ ಅದು ಪ್ರಸಾದ ನೀಡ್ರಿ ಶಂಭೋ ಅಂದ್ ಬಿಡ್ತಾರ. ಹೋಗಿ ನೋಡಿದ್ರ 3 ದಿವಸದ ಮಾಡಿದ ಹೆಂಗ ಬಿಸಿ ಆಗಿರ್ತೋ ಅದೇ ತರನಾಗಿ ಅವತ್ತು ಕೂಡ ಆ ಪ್ರಸಾದ ಬಿಸಿಯಾಗೇ ಇತ್ತು. ಅದು ಪ್ರಸಾದಕ್ಕಿರ್ತಕ್ಕಂಥ ಶಕ್ತಿ, ಚೆನ್ನವೀರಜ್ಜರಿಗಿರ್ತಕ್ಕಂಥ ಶಕ್ತಿ. ಮಹಾಬಲೇಶ್ವರ ಪ್ರಸಾದ ಐತಿ, ಹೋಗ್ರಿ ಅಂದ್ ಬಿಟ್ರು ಆ ಪ್ರಸಾದ ಮತ್ತು ಸುಡ್ತಿತ್ತು.
ಹಿಂಗ ಪ್ರಸಾದ ಮತ್ತು ಪಾದೋದಕ ಇವು ಎರಡೂ ಕೂಡ ಪವಿತ್ರವಾಗಿರ್ತಕ್ಕಂಥವು. ಯಾಕೆ? ಆ ಜಂಗಮನಿಂದ ಬಂದಿರತಕ್ಕಂಥವು. ಅಂಥ ಪ್ರಸಾದವನ್ನ ನಾವು ಎಂದೂ ಕೂಡ ಕೆಡಿಸಬಾರದು ತಾಯಿ. ಎಷ್ಟೋ ಜನ ಗುಡಿಗೆ ಹೋಗ್ತಾರ, ಊಟ ಮಾಡ್ತಾರ, ಎಲಿಯೊಳಗೂ ಅಷ್ಟ ಬಿಡ್ತಾರ. ನಿಮಗೆ ಎಷ್ಟು ಬೇಕು ಅಟ್ಟ ನೀಡಿಸ್ಕೊಳ್ಬೇಕು. ಆ ಪ್ರಸಾದ ಕೆಡಿಸಬಾರ್ದು. ಕೆಡಿಸಿದ್ರಿ ಅದು ಏನು ಅಂತಂದ್ರೆ ನೀವು ಪಾಪ ಕಟ್ಟುಕೊಂಡಂಗ ಒಂದಿಲ್ಲ ಒಂದು ದಿವಸ ತೋರಿಸ್ತದ ನಿಮ್ಗೆ. ಹೆಂಗೆ ತೋರಿಸ್ತೈತ್ರಿ ಅದು ಅಂತಂದ್ರೆ, ಯಾವಾಗ ಎಲ್ಲರೂ ದೂರ ಹೋಗಿರ್ತೀರಿ, ಆಗ ಏನು ಮಾಡುತ್ತೆ, ನಿಮಗೆ ಊಟ ಸಿಗಂಗಿಲ್ಲ. ಯಪ್ಪೋ ಎಲ್ಲರ ಅನ್ನ ಐತೆ ನೋಡ್ರಿ ಅನ್ನುವಂಗಾಗತ್ತೆ. ಆಗ ನೀವು ಅರ್ಥ ಮಾಡ್ಕೋಬೇಕು, ನಾ ಎಲ್ಲೇ ಒಂದು ತುತ್ತು ಪ್ರಸಾದ ಕೆಡಿಸಿ ಬಂದಿನಿ, ಇವತ್ತದ ನಾನು ಹೊಟ್ಟಿ ಮರಗಿಸೈತಿ. ಮತ್ತೇನು ಪಾಪ ಅಂದ್ರೆ ನಿಮ್ಮನ್ನೇ ನೀವು ಪಾಪ ನರಕದಾಗ ಎಣ್ಣೆಗೆ ಹುರಿತಾರ, ಹಂಗಿಲ್ಲ. ಇಲ್ಲೇ ಅನುಭವಿಸ್ ಹೋಗುದು. ಹೊಟ್ಟಿಗೆ ಹಸು 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 ಅಂತೀರಿ. ಅದಕ್ಕೆ ಪ್ರಸಾದವನ್ನು ಕೆಡಿಸ್ಬೇಡ್ರಿ. ನೋಡಿರಲ್ಲ ಪ್ರಸಾದಕ್ಕೆ ಎಷ್ಟು ಶಕ್ತಿ ಐತಿ. ಒಂದೇ ಒಂದು ಅಗಳಿಂದ ಚೆನ್ನ ಬಸವನ ಹುಟ್ಟಿದ. ಅದಕ್ಕೆ ಜಂಗಮರು ಕೂಡ ಪ್ರಸಾದವನ್ನು ಕೆಡಿಸ್ಬಾರ್ದು. ಯಾರ ಮನೆಗರ ಜಂಗಮರಾದವರು ನಾವು ಯಾರ ಮನೆಗರ ಪ್ರಸಾದಕ್ಕೆ ಹೋದಿವಿ ಅಂತಂದ್ರೆ ನೋಡ್ರಿ, ನೀವು ಅವ್ರು ಪ್ರಸಾದ ಮಾಡಿ ಎಲ್ಲ ಮಾಡಿ ಏನು ಮಾಡ್ತಾರ, ತಾಟೊಳಗೆ ಒಂದಿಷ್ಟು ಕೈ ತಕ್ಕೊಂಡು ಆ ನೀರನ್ನು ಸುತ್ತಲಕ ಅದನ್ನು ಸವರಿ ನೀರು ಕುಡಿತಾರ. ಯಾಕೆ? ಅಲ್ಲಿ ಪ್ರಸಾದ ಉಳಿಬಾರ್ದು ಅನ್ನೋದು. ಅದಕ್ಕೆ ಜಂಗಮರಿಗೆ ಏನು ಅಂತಂದ್ರೆ ನೀಡೋ ಸಂದರ್ಭದೊಳಗೂ ಕೂಡ ಅವ್ರು ಏನು ಕೇಳ್ತಾರೆ, ಆಟ ನೀಡಬೇಕಾಗತ್ತೆ. ಯಾಕೆ? ಬಿಡಾಕ ಬರಂಗಿಲ್ಲ, ಏನು ಕಿಶೆದಾಗ ಹಾಕೊಂಬರೋದು ಆಗಂಗಿಲ್ಲ. ಅದಕ್ಕೆ ಜಂಗಮರಾದವರು ಕೂಡ ಮನೆಗೆ ಹೋದ್ರೆ ಯಾರ ಮನೆಯಾಗೂ ಕೂಡ ಪ್ರಸಾದ ಬಿಡಬಾರ್ದು. ನೀವು ಕೂಡ ಅಷ್ಟ ಎಲ್ಲಿ ಹೋದರೂ ಕೂಡ ಪ್ರಸಾದವನ್ನು ವ್ಯರ್ಥ ಮಾಡಬೇಡ್ರಿ. ಇಂತಹ ಪ್ರಸಾದ ಮತ್ತು ಪಾದೋದಕದ ಬಗ್ಗೆ ನಿನ್ನೆಯ ದಿವಸ ಕಲಿಕೇರಿಯ ಮೊರರಾದರು ಶರಣಬಸವನಿಗೆ ಹೇಳಿರ್ತಾರೆ. ಪ್ರಸಾದ ಪಾದೋದಕ ಆದ ನಂತರ ಬರ್ತಕ್ಕಂಥದ್ದು ಅದು ವಿಭೂತಿ. ಹಾಗಾಗಿ ವಿಭೂತಿಯ ಬಗ್ಗೆ ಯಾವ ಕಥೆಯನ್ನು ಯಾವ ರೀತಿ ಹೇಳ್ತಾರಂತಕ್ಕಂಥದ್ದನ್ನು ಪುರಾಣ ಓದಿದ ನಂತರ ನೋಡೋಣ. ಶುದ್ಧ ಸಿದ್ಧ ಪ್ರಸಾದ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ, ಗುರುಲಿಂಗ ಜಂಗಮ ಗುರು ಪ್ರಸಾದ, ಲಿಂಗ ಜಂಗಮ ಗುರು ಪ್ರಸಾದ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ. ದೀಪವ ಹಚ್ಚಿಸಿ ಅರ್ಘ್ಯವ ಸಲ್ಲಿಸಿ, ದೀಪವ ಹಚ್ಚಿಸಿ ಅರ್ಘ್ಯವ ಸಲ್ಲಿಸಿ, ಸೇವಿಸಲದುವೆ ಪ್ರಸಾದ, ಶುದ್ಧ ಸಿದ್ಧ ಪ್ರಸಾದ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ. ಪಂಚಾಕ್ಷರಿ ಜಪಿಸಿ ನೈವೇದ್ಯ ಸಲ್ಲಿಸಿ, ಸೇವಿಸಲದುವೆ ಪ್ರಸಾದ, ಪಂಚಾಕ್ಷರಿ ಜಪಿಸಿ ನೈವೇದ್ಯ ಸಲ್ಲಿಸಿ, ಸೇವಿಸಲದುವೆ ಪ್ರಸಾದ, ಶುದ್ಧ ಸಿದ್ಧ ಪ್ರಸಾದ. ಭಾವ ಶುದ್ಧತೆ ನೈರ್ಮಲ್ಯ ಮೂಡೆಯಲು, ಅದುವೇ ದಿವ್ಯ ಪ್ರಸಾದ, ಭಾವ ಶುದ್ಧಿ ನೈರ್ಮಲ್ಯ ಮೂಡೆಯಲು, ಅದುವೇ ದಿವ್ಯ ಪ್ರಸಾದ, ಪ್ರಾಣಲಿಂಗ ಮಹಾಲಿಂಗ ರತ್ನಲಿಂಗ ಲೋಹಲಿಂಗ, ಪ್ರಾಣಲಿಂಗ ಮಹಾಲಿಂಗ ರತ್ನಲಿಂಗ ಲೋಹಲಿಂಗ, ಚರಲಿಂಗ ಸ್ವಯಂಭೋ ಚರಲಿಂಗ ಸ್ವಯಂಭೋ ವೈದ್ರೋತಿ, ನಿವೇದಿತವಾದುದು ಅದುವೇ ಪರಮ ಪ್ರಸಾದ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ. ಬಸಿದದಿರುವನು ಪೇಳಿ ಬಸಿತದ ಬೆಸುಗೆயும்,
ಶಿವನೈಜ ರೂಪವನೊಸೆದು ಗಿರಿಜೆಗೆ ತೋರ್ದ ಕಥೆಯಂ ಗುರು ಶರಣಗೊಲಿದೋ ಗುರು ಶರಣಗೊಲಿದೋ. ಕಲಿಕೆರೆಯ ಮೊರರಾಧ್ಯರು ಶರಣಬಸವನಿಗೆ ಭಸ್ಮ ಅಂದರೆ ವಿಭೂತಿಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಭಸ್ಮ ಇದಕ್ಕೆ ಬೂದಿ ಅಂತಲೂ ಕೂಡಿ ಕರೀತಾರೆ, ವಿಭೂತಿ ಅಂತಲೂ ಕರೀತಾರೆ. ಭಸ್ಮದೊಳಗ ಎರಡು ರೀತಿಯಾಗಿರ್ತಕ್ಕಂಥ ಭಸ್ಮಗಳು, ಒಂದು ಸಾದಾ ಭಸ್ಮ, ಇನ್ನೊಂದು ಕ್ರಿಯಾ ಭಸ್ಮ ಅಂತ ಕರೀತಾರೆ. ಸಾದಾ ಭಸ್ಮ ಅಂದ್ರೆ ಯಾವುದ್ರಿ? ಈಗ ನಾವೆಲ್ಲ ಹಚ್ತೀವಲ್ಲ, ಇದು ಸಾದಾ ಭಸ್ಮ ಅಂತೀವಿ, ಆದರೆ ಇದು ಸಾದಾ ಭಸ್ಮ ಅಲ್ಲಿದೆ. ಈಗ ನಾವೆಲ್ಲ ಹಚ್ತೀವಲ್ಲ ಮನೆಯೊಳಗೆ, ಇದು ಸುಣ್ಣದ ಭಸ್ಮ. ಇದಕ್ಕೆ ಹೆಸರಿಲ್ಲ, ಇದಕ್ಕೆ ಏನು ಅನ್ಬೇಕು? ಇದಕ್ಕೆ ಸುಣ್ಣದ ಭಸ್ಮ. ಭಸ್ಮ ನಿಜವಾಗಲೂ ಸಾದಾ ಭಸ್ಮ ಅಂತಂದ್ರೆ ನೀವು ಶಿವಯೋಗಿ ಮಂದಿರಕ್ಕೆ ಹೋದ್ರೆ ಸಿಗುತ್ತೆ. ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂತಹ ಜವಾರಿ ಆಕಳದಿಂದ ಮಾಡಿರ್ತಕ್ಕಂತಹ ಭಸ್ಮ, ಆಕಳದ ಸಗಣಿಯಿಂದ ಮಾಡಿರ್ತಕ್ಕಂಥದ್ದೇ ನಿಜವಾದ ಭಸ್ಮ. ಅಂತ ಭಸ್ಮವನ್ನ ಧರಿಸ್ಬೇಕು ಅಂತ ಹೇಳ್ತಾರ ಅವರು. ಆದ್ರೆ ಈಗ ಏನಾಗ್ಬಿಟ್ಟದ, ಯಾರೂ ಕೂಡ ನೋಡ್ರಿ ಎಲ್ಲಾ ಕಡೆ ಹೆಂಗ್ ನಮ್ದು ಬೆಳ್ಳಗ ಕಂಡ್ರೆ ಚಲೋ ಭಸ್ಮ ಅದ, ಹನಿ ಮ್ಯಾಗ ಎದ್ದು ಕಾಣ್ಬೇಕದ ಬೆಳ್ಳಗ. ಅದ ಏನಿರುತ್ತೆ ಅದ್ರೊಳಗ? ಕೇವಲ ಸುಣ್ಣ. ಯಾವಾಗಲೂ ನಿಜವಾದ ಭಸ್ಮ ಒಂದಿಷ್ಟು ಕಪ್ಪು ಬಣ್ಣದೊಳಗೆ ಬರ್ತೈತಿ. ಅದು ಆಕಳ ಸಗಣಿಯಿಂದಲೇ ಮಾಡ್ತಾರ. ಯಾಕಪ್ಪ ಆಕಳ ಸಗಣಿಯಿಂದ ಮಾಡ್ತಾರ? ಅದು ಲಕ್ಷ್ಮಿಯ ಸಂಕೇತವೂ ಕೂಡ ಹೌದು ಭಸ್ಮ. ಆಕಳ ಸಗಣಿ ಅನ್ನೋದೈತಿಲ್ಲ, ಅದು ಲಕ್ಷ್ಮಿಯ ಪ್ರತ್ಯೇಕ. ದೇವಲೋಕದೊಳಗೆ ಒಮ್ಮೆ ಚರ್ಚೆ ಆಗಿರ್ತೈತಿ. ಭೂಲೋಕದ ಜನ ಅದಾವ 33 ಕೋಟಿ ದೇವರು. ಮತ್ತು ದಿನಾನು ಒಂದೊಂದು ಪೂಜೆ ಮಾಡಿದ್ರು ಕೂಡ ಅವ್ರಿಗೆ ಸಾಕಾಗಂಗಿಲ್ಲ. ಮತ್ತು ಹೆಂಗಪ್ಪ ಅಂತ ದೇವಾನುದೇವತೆಗಳೆಲ್ಲ ತಾವ ಚರ್ಚೆ ಮಾಡ್ಕೋತಾರೆ. ಹಾಗಾದ್ರೆ ಭೂಲೋಕದ ಮನುಷ್ಯನಿಗೆ ಒಂದು ಯಾವುದಾದ್ರೂ ವಸ್ತು ಪೂಜೆ ಮಾಡಿಬಿಟ್ರೆ ನಮ್ಮ ಎಲ್ಲ ದೇವತೆಗಳು ಕೂಡ 3 ಕೋಟಿ ದೇವತೆಗಳು ಪೂಜೆ ಮಾಡುವಷ್ಟು ಫಲ ಸಿಗಬೇಕು. ಅಂತ ಒಂದು ವಸ್ತುನ ಬೇಕಲ್ಲ ಅಂತ ಶಿವನಲ್ಲಿ ಮೊರೆ ಇಡ್ತಾರೆ ಎಲ್ಲ ದೇವಾನುದೇವತೆಗಳು. ಆಗ ಶಿವ ಏನು ಮಾಡ್ತಾನ ಅಂತಂದ್ರೆ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ದೇವಾನುದೇವತೆಗಳನ್ನ ಒಂದರೊಳಗ ಸ್ಥಾಪನೆ ಮಾಡಬೇಕು ಅಂತ ಗೋಮಾತೆಯನ್ನು ಸೃಷ್ಟಿ ಮಾಡ್ತಾನ. ಆ ಗೋಮಾತೆಯಿಂದ ಬಂದಿರತಕ್ಕಂತಹ ಆ ಸಗಣಿಯೊಳಗ ನೀ ನೆಲೆಸೋ. ಯಾರ ಆ ಸಗಣಿಯನ್ನ ಸುಟ್ಟು ಬೂದಿ ಮಾಡಿ ಭಸ್ಮವನ್ನು ಮಾಡಿ ಹಚ್ಕೋತಾರ ಅವರಿಗೆ ಲಕ್ಷ್ಮೀ ಪ್ರಾಪ್ತಿ ಆಗ್ತದ, ಸಕಲ ರೋಗಗಳು ಕೂಡ ಹೋಗ್ತಾವ, ನೀ ಸಗಣಿಯೊಳಗ ನೆಲೆಸು ಅಂತ ಆಕೆಗೆ ವರವನ್ನು ಕೊಡ್ತಾನ. ಅದಕ್ಕೆ ಸಗಣಿ ಅದು ಲಕ್ಷ್ಮಿಯ ಸಂಕೇತ. ಈಗ ನೀವು ಮನಿ ಒಳಗೆ ಸಾರಿಸೋದು ಬೇಡ, ನಾವು ಟೈಲ್ಸ್ ಹಾಕೋಲಕ್ಕ ಮನಿ ಮುಂದೆ ಒಂದಿಷ್ಟು ರಂಗೋಲಿಗತ್ತು ಜಾಗ ಇರುತ್ತೆ. ಆ ರಂಗೋಲಿ ಜಾಗದಾಗ ಏನ್ ಮಾಡ್ಬೇಕ್ರಿ? ನಾವು ಒಂದಿಷ್ಟು ಸಗಣಿ ತಂದ ಸಾರಿಸಿ ಅದರ ಮ್ಯಾಗರ ರಂಗೋಲಿ ಹಾಕ್ತಕ್ಕಂಥದ್ದಾಗಬೇಕು. ಇಲ್ಲ ಅಂತಂದ್ರೆ ಹಿಂಗ ಮುಂದೆ ಏನಾಗತ್ತಂದ್ರೆ ಇವು ಆಕಳ ಎಲ್ಲ ನಾವು ಪ್ರಾಣಿಗಳನ್ನ ಎಲ್ಲಿ ನೋಡ್ಬೇಕಾಗಿತ್ತಂದ್ರೆ ಮ್ಯೂಸಿಯಂ ಒಳಗೆ ಈಗ ಸಿಂಹ ಅದು ನೋಡ್ತೀವಲ್ಲ ಹಂಗೆ ನೋಡೋ ಪರಿಸ್ಥಿತಿ ಬರ್ತದೆ ನಮಗೆ. ಯಾಕೆ ಎಷ್ಟೋ ಮಂದಿ ಈಗ ಸಿಟಿ ಒಳಗೆ ಎಷ್ಟೋ ಮಂದಿ ಹುಡುಗರಿಗೆ ಹಾಲು ಎಲ್ಲಿ ಬರ್ತಾವ ಅನ್ನೋದು ಗೊತ್ತಿಲ್ಲ. ಹಾಲು ಎಲ್ಲಿಂದ ತರ್ತಾರೋ ಅಂದ್ರೆ ಪಾಕಿಟ್ನ್ಯಾನಿಂದ ಬರ್ತಾವ್ರಿ ಅಂತ ಹುಡುಗರು. ಆಕಳ ಹಾಲು ಕೊಡ್ತೈತೆ ಅನ್ನೋದು ಸಲಕ್ಕೆ ಮರಿ ಹಾಕತ್ತಾರ. ಅಂದ್ರೆ ಒಂದೊಂದು ನಶಿಸಿ ಹೊಂಟಾವು. ಅದಕ್ಕೆ ಹಂಗೆ ನಶಿಸ್ಬಾರ್ದಂದ್ರೆ ನಮ್ಮ ಹಳ್ಳಿಗಳಾಗ್ರೆ ಏನು ಮಾಡಬೇಕು? ನಾವು ಆ ಸಿಟಿ ಹುಚ್ಚಿ ಬಿಟ್ಟು ಒಂದಿಷ್ಟು ಮನೆ ಮುಂದೆ ಸಗಣಿಯನ್ನು ಸಾರಿಸ್ತಕ್ಕಂಥದ್ದು ಬೇಕು. ಆ ಸಗಣಿ ಆ ಭಸ್ಮದೊಳಗೆ ಅಂತ ಶಕ್ತಿ ಐತವ. ಅಂದ್ರ ಪರಮಾತ್ಮನಿಗೂ ಕೂಡ ಪ್ರಿಯಕರವಾಗಿರ್ತಕ್ಕಂಥದ್ದು ಭಸ್ಮ. ಪರಮಾತ್ಮ ಹಚ್ಚಿರ್ತಕ್ಕಂಥದ್ದೇನು? ಭಸ್ಮವನ್ನ ಹಚ್ಚಿದ್ದ. ಅವ ಯಾವ ಬಂಗಾರ ಹಚ್ಚಿದ್ದಿಲ್ಲ, ಲಿಪ್ಟಿಕ್ ಹಚ್ಚಿದ್ದಿಲ್ಲ, ಟಿಕ್ಳಿ ಪಾರ್ವತಿ ಇದೇನೋ ಹಚ್ಚಿದ್ದಿಲ್ರಿ. ಪರಮಾತ್ಮ ಆ ಭಸ್ಮವನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ ಅಂತಂದ್ರ, ಭಸ್ಮಕ್ಕೆ ಎಷ್ಟು ಶಕ್ತಿ ಇತ್ತು ಅಂತಂದ್ರ, ಪರಮಾತ್ಮ ಸೃಷ್ಟಿ ಇರ್ತಕ್ಕಂಥ ಭಸ್ಮಕ್ಕ ಯಾವಾಗ ಪರಮಾತ್ಮ ಒಂದಿಷ್ಟು ಸತಿದೇವಿ ತೀರಿದ ಬಳಿಕ ಯಜ್ಞಕ್ಕೆ ಆಹುತಿ ಆಗ್ತಾಳ ದಕ್ಷ ಬ್ರಹ್ಮನ ಯಜ್ಞದೊಳಗ. ಆ ಯಜ್ಞದೊಳಗೆ ಆಹುತಿ ಆದಾಗ ಪರಮಾತ್ಮ ಯೋಗ ನಿದ್ದೆಗೆ ಕುಂದಿರ್ತಾನೆ, ಸಮಾಧಿ ಸ್ಥಿತಿಯೊಳಗೆ ಕುಂದಿರ್ತಾನೆ. ಆಗ ಅವನು ಎಬ್ಬಿಸ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿ ಕಾಮರಾಜನನ್ನ ಬಾಣವನ್ನ ಬಿಟ್ಟು ಶಿವನನ್ನು ಎಬ್ಬಿಸ್ತಾರ. ಯಾವಾಗ ಶಿವ ಎದ್ದು ಅದೇ ಏನ ದಹನವಾಗಿರ್ತಕ್ಕಂಥ ಸತಿದೇವಿ ಪರ್ವತರಾಜನ ಮಗಳಾಗಿ ಪಾರ್ವತಿ ದೇವಿಯಾಗಿ ಜನಿಸಿರ್ತಾಳ. ಪಾರ್ವತಿ ದೇವಿ ಪರಮಾತ್ಮನನ್ನ ಸೇರ್ಬೇಕು ಅಂತ ಜನಿಸಿರ್ತಕ್ಕಂಥವಳು. ಆದರೆ ಪರಮಾತ್ಮ ಆ ಸತೀದೇವಿಯ ಒಂದು ನೆನಪಿನಿಂದ ಹೊರಗೆ ಬಂದಿರಂಗಿಲ್ಲ. ಎಷ್ಟೋ ಸಲಿ ಪಾರ್ವತಿ ತನ್ನ ಪ್ರೀತಿಯನ್ನ ಪರಮಾತ್ಮನಿಗೆ ಹೇಳ್ಕೊಳಕ್ ಹೋಗ್ತಾಳ, ಆದರೆ ಪರಮಾತ್ಮ ತಿರಸ್ಕಾರ ಮಾಡ್ತಾನ. ಆಗ ಪಾರ್ವತಿ ಒಂದು ಪಣ ತೊಡ್ತಾಳ.
ಯಾವ ಪರಮಾತ್ಮ ಅವ ಇದ್ದಲ್ಲಿ ಹೋಗಿ ನನ್ನ ಪ್ರೀತಿಯನ್ನು ಹೇಳ್ಕೊಂಡನಿ, ಅವ ನನ್ನನ್ನು ಸೇರಿಲ್ಲ ಅಂತಂದ್ರೆ ಇನ್ನು ಅವನಂತೇಳಿ ಹೋಗಂಗಲ್ಲ. ಆ ಪರಮಾತ್ಮನೇ, ಆ ಶಿವನೇ ನನ್ನ ಹತ್ರ ಬರಲಿ, ಅವ ಬರುವಂಗ ಮಾಡ್ತೀನಿ ಅಂತ ತನ್ನ ಮನಸ್ಸನ್ನ ಕಲ್ಲಾಗಿಸಿಕೊಂಡು ಏನು ಮಾಡ್ತಾಳ, ಒಂದು ಪರ್ವತದೊಳಗೆ ತಪಸ್ಸಿಗೆ ಕುಂದಿರ್ತಾಳ ಪಾರ್ವತಿ ದೇವಿ. ಯಾರು? ಪರಮಾತ್ಮನ ಸಲುವಾಗಿ ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಕತ್ಲು. ಹಲವಾರು ವರ್ಷಗಳ ತಪಸ್ಸು ಆದಮೇಲೆ ಪರಮಾತ್ಮ ಪಾರ್ವತಿಯ ತಪಸ್ಸಿಗೆ ಒಲಿತಾನ. ಅದರ ತಪಸ್ಸಿಗೆ ಒಲದು ತಪಸ್ಸಿಗೆ ವರ ಕೊಡಕ್ಕೆ ಹಂಗ ಹೋಗಂಗಲ್ಲ ಪರಮಾತ್ಮ. ಒಂದಿಷ್ಟು ಯಾರು ತಪಸ್ಸಿಗೆ ಕೂತ್ರು ಅಲ್ಲಿ ಪರೀಕ್ಷೆ ಮಾಡ್ತಾನೆ. ಕೊನೆಯದೊಂದು ಪರೀಕ್ಷೆ ಅಂತ ಇರ್ತೈತಿ. ಹೆಂಗೆ ನಾವು ವರ್ಷ ಪೂರ್ತಿ ಓದುತ್ತೀವಿ, ನಡು ಗಿಪ್ರೇಟ್ರಿ ಎಲ್ಲ ಬರ್ತಾವ, ಆದ್ರೆ ಅವು ಯಾವ ನಮಗೆ ಲೆಕ್ಕಕ್ಕಿರಂಗಿಲ್ಲ. ಯಾವ್ದು ಲೆಕ್ಕಕ್ಕ ಕೊನೆಗೊಂದು ಎಕ್ಸಾಮ್ ನಡೀತೈತಲ್ಲ, ಹಂಗ ಪರಮಾತ್ಮನ ಏನು ಮಾಡ್ತಾನ, ಕೊನೆಗೆ ಒಂದು ಪರೀಕ್ಷೆಯನ್ನು ಮಾಡ್ತಾನ. ಪಾರ್ವತಿ ತಪಸ್ಸಿಗೆ ಕೂತಿರ್ತಾಳೆ. ತಪಸ್ಸಿಗೆ ಕೂತಿರ್ತಕ್ಕಂಥ ಸಂದರ್ಭದೊಳಗೆ ಪರಮಾತ್ಮ ಏನು ಮಾಡಿದ, ಒಂದು ವಟುವಿನ ವೇಷ ಅಂದ್ರೆ ಬಾಲಕನ ವೇಷವನ್ನು ಹಾಕೊಂಡು ಹೋದ. ಪಾರ್ವತಿ ಹತ್ರ ಹೋಗ್ತಾನ. ಪಾರ್ವತಿ ತಪಸ್ಸಿಗೆ ಕುಂತಿರ್ತಾಳ. ಪಾರ್ವತಿ ಮಾತಾಡಿಸ್ತಾನ. ಏನೋ ಒಟುವಾಗಿ ಹೋಗ್ಯಾನ ಪರಮಾತ್ಮ. ಸಣ್ಣ ಬಾಲಕನಾಗಿ ಹೋದ. ಪಾರ್ವತಿ ನೋಡಿ, ಅವ್ವ ಪಾರ್ವತಿ ಎಷ್ಟು ಮುಗ್ದೆ ಅಲ್ಲ ನೀನು. ಯಾರೋ ಬರ್ದೇ ಇರ್ತಕ್ಕಂಥ ವ್ಯಕ್ತಿಗೋಸ್ಕರ ತಪಸ್ಸಿಗೆ ಕುಂತಿಯಲ್ಲ, ಅವೇನ ಬಹಳ ದೊಡ್ಡವನ. ಅವನ ಸಂಬಂಧ ತಪಸ್ಸಿಗೆ ಕೂತಿ ಅವನಂತಲ್ಲಿ ಏನೈತತಿ ನೀ ಅವನು ಬಯಸಾಕತ್ತೀಯವ? ತಿರುಕ, ಬೂದಿ ಬಡಕ, ದೊಡ್ಡ ದರಿದ್ರ ಅವ. ಯಾರು ಬೈಯಾಕತ್ತಾರ? ಒಟ್ಟು ಶಿವನ ಪಾರ್ವತಿ ಮುಂದೆ ಶಿವಗ ಬೈಯಾಕತ್ತಾನ. ಅವ ದೊಡ್ಡ ದರಿದ್ರ. ಉಡಾಕ ಬಟ್ಟಿಲ್ಲ, ತೊಡಾಕ ಉಡಿಗಿಲ್ಲ, ಏನಿಲ್ಲ, ಸುಡುಗಾಡ್ದಾಗಿರ್ತಾನಂತ, ಭಸ್ಮ ತುಟ್ಕೋತಾನಂತ, ಮನಿ ಭಿಕ್ಷೆ ಬೇಡ ತಿರುಗ್ತಾನ. ಚಂದಾಗ ಉಡಾಕ ಅರಿಬನು ಇಲ್ಲ, ಯಾವುದೋ ಒಂದು ಚರ್ಮ ತುಟ್ಕೋತಾನ, ಕೊಳ್ಳಾಗ ರುಂಡ ಹಾಕೊಂಡ್ ಅಡ್ಡಾಡ್ತಾನ. ಅವನು ಹೆಂಗಾರ ಇಷ್ಟಪಟ್ಟೆ ಯವ್ವ ನೀನು? ಕೆಟ್ಟ ದರಿದ್ರ ಅದಾನವ ಅಂತ ಬೇಯಾಕತ್ತ. ಅವಂಗ ಹೊಲ ಇಲ್ಲ, ಮನಿ ಇಲ್ಲ, ಏನೂ ಇಲ್ಲ. ಅಂಥವ್ನು ಇಷ್ಟಪಡಾಕತ್ತೀಯಲ್ಲ, ಎಷ್ಟು ಮುಗ್ದೆ ಅದಿ ನೀನು. ಅಂಥವ್ನು ಇಷ್ಟಪಡೋದು ಬಿಟ್ಟು ಅವನಿಗೋಸ್ಕರ ಏನು ತಪಸ್ ಮಾಡ್ತಿ? ಎದ್ದು ನಡಿ ಅಂದ. ಯಾವಾಗ ಎದ್ದು ನಡಿ ಎಂದು ಪಾರ್ವತಿ ದೇವಿಗೆ ಸಿಟ್ಟು ಬಂದ್ಬಿಡ್ತದೆ. ಯಾರನ್ನ ಆರಾಧ್ಯ ದೈವ ಅನ್ಕೊಂಡಿರ್ತಾಳೋ, ಯಾರಿಗೋಸ್ಕರ ತಪಸ್ಸನ್ನ ಮಾಡಿರ್ತಾಳೋ, ಇವನೇ ನನಗೆ ಪ್ರತಿ ಜನ್ಮದಲ್ಲೂ ಕೂಡ ಗಂಡನಾಗಿ ಪಡಿಬೇಕಂತ ತಪಸ್ಸಿಗೆ ಕೂತಿರ್ತಾಳೋ, ಅಂಥ ಪರಮಾತ್ಮನ ಬಗ್ಗೆ ಈ ಒಟುವಾಗಿರ್ತಕ್ಕಂಥ ಯಾವಾಗ ಕೆಟ್ಟದಾಗಿ ದರಿದ್ರ, ಊರ ದರಿದ್ರ ಅಂತ ಬೈತಾನೋ, ಬೈದಿರ್ತಕ್ಕಂಥ ಸಂದರ್ಭ ಪಾರ್ವತಿ ದೇವಿ ನನ್ನ ಪತಿದೇವ, ನನ್ನ ದೈವಕ್ಕೆ ನೀನು ಬೈತೀಯ ಅಂತ ಮಗ್ಲಿರ್ತಕ್ಕಂಥ ಭಸ್ಮ ತಗೊಂಡು ಆ ಒಟುವಿಗೆ ಒಗದ್ ಬಿಡ್ತಾಳ. ಯಾವಾಗ ಒಟುವಿಗೆ ಭಸ್ಮ ಒಗದ್ಲೋ, ಆ ಭಸ್ಮ ಸ್ಪರ್ಶ ಆಗಿದ್ದೆ ತಡ ಒಟು ಹೋಗಿ ಪರಮಾತ್ಮ ತನ್ನ ನಿಜ ರೂಪವನ್ನು ತೋರುತ್ತಾನ. ಅಂದ್ರೆ ಪರಮಾತ್ಮ ಕೂಡ ಆ ಭಸ್ಮಕ್ಕ ಸೋತ. ಅಷ್ಟು ಶಕ್ತಿ ಯಾವುದಕ್ಕೈತಿ? ಭಸ್ಮಕ್ಕೈತಿ. ಪರಮಾತ್ಮನು ಕೂಡ ಸುಳಿಸುವಂತ ಶಕ್ತಿ ಆ ಭಸ್ಮಕ್ಕೈತಿ ತಾಯಿ. ಅದಕ್ಕೆ ಭಸ್ಮವನ್ನ ಧರಿಸ್ಬೇಕು. ಎಷ್ಟು ಭಸ್ಮ ಧರಿಸ್ಬೇಕು ಅಂತಂದ್ರೆ ನಮ್ಮ ಶಾಸ್ತ್ರಗಳು ಹೇಳ್ತಾವ, ಮನುಷ್ಯ ಸಾಯಿಯೊಳಗ ತನ್ನ ತೂಕ ಭಸ್ಮ ಧರಿಸ್ಬೇಕಂತ. ನಾವು ಎಷ್ಟು ಕೆಜಿ ಇರ್ತೀವಲ್ಲ ಅಷ್ಟು ನಾವು ಧರಿಸಿರ್ತಕ್ಕಂಥ ಭಸ್ಮ ಅಷ್ಟು ಆಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈಗೇನೋ ಅಷ್ಟು ಮನುಷ್ಯ ಧರಿಸೋದು ಬಿಟ್ಟಾನ. ಅದಕ್ಕೆ ಹಿರಿಯರು ಏನು ಪದ್ಧತಿ ಮಾಡಿದ್ರಿ, ಇವ ಏನು ಮನುಷ್ಯ ಬದುಕಿದಾಗ ದರ್ಶನೋ ಇಲ್ಲ ಗೊತ್ತಿಲ್ಲ ಅಂತ ಏನು ಮಾಡಿದ್ರು, ನಿಮ್ಮನ್ನು ಹುಗ್ಯಾಗ ಒಂದು ಭಸ್ಮ ಇಟ್ಟು ಹುಗಿತಾರ. ಭಸ್ಮಕ್ಕೆ ಅಷ್ಟೊಂದು ಶಕ್ತಿ ಐತಿ ತಾಯಿ. ನೀವು ಬಂಗಾರ ಅಂತ ಬಡ್ಕೋತೀರಿ. ಬಂಗಾರ ಅಂದ್ರೆ ಎಷ್ಟು ನಿಮಗೆ ಭಾಳ ಪಂಚ ಪ್ರಾಣ. ಈ ನಿಮಗಲ್ಲಿ ಬಿಡ ದೇವಾನೋ ದೇವತೆಗಳಿಗೂ ಬಂಗಾರ ಮ್ಯಾಗ ಹುಚ್ಚಿತ್ತು. ಬಿಡ್ತೀರೇನ ಬಂಗಾರ ಮ್ಯಾಗಿನ ಆಸೆ? ಬಂಗಾರ ಬೇಕಾ ನನಗೆ? ಎಷ್ಟು ಹುಚ್ಚವ್ವ ಬಂಗಾರ. ಒಂದು 60 ಆದ್ರೂ ಕೂಡ ಬಂಗಾರ ಅಂಗಡಿ ಇನ್ನೂ ಗದ್ಲ ಕಡಿಮೆ ಆಗೋಲ್ಲು. ಎಟ್ಟರ ಮನುಷ್ಯಾಗ ರೊಕ್ಕ ಐತಿ, ಎಟ್ಟರ ಬಂಗಾರ ತಗೋತಾನ ಅಂತ. ಹೆಣ್ಮಕ್ಳಿಗೆ ಬಂಗಾರ ಮ್ಯಾಗ ಭಾಳ ಹುಚ್ಚ್ರಿ. ಒಂದು ಊರಾಗ ಒಂದು ಮುದುಕಿತ್ತು, ಎಷ್ಟು ಹುಚ್ಚಿರ್ತತಿ ಹೆಣ್ಮಕ್ಳಿಗೆ ಅಂತಂದ್ರೆ ಬಂಗಾರ ಮ್ಯಾಗ. ಆ ಮುದುಕಿ ದುಡಿದು ಆಕಿಗೊಂದು ಆಸೆ, ಏನೋ ನಾ ಬೋರ್ವಾಳ ತಗೋಬೇಕು ಅನ್ನೋ ಆಸೆ. ದುಡಿದು ಏನು ಮಾಡಿತ್ತು ಅಂತಂದ್ರೆ ಒಂದಿಷ್ಟು ರೊಕ್ಕ ಕೂಡಿ ಹಾಕಿ ಒಂದು ಬೋರ್ಮಾಳ ತಗೊಂಡಿದ್ಲಕ್ಕಿ. ಮತ್ತೆ ಈ ಹೆಣ್ಮಕ್ಳಿಗೆ ಒಂದು ಬೋರ್ ಏನಾರ ತಗೊಂಡ್ವಿ ಅಂತಂದ್ರೆ ಸಮಾಧಾನ ಇರಂಗಿಲ್ಲ. ಇವ್ರಿಗೆ 4 ಮಂದಿಗೆ ತೋರಿಸ್ಬೇಕು. ಅವ್ರು ಎಲ್ಲಿ ತಗೊಂಡೇವ್ವ ಅನ್ಬೇಕು, ಎಷ್ಟು ತೊಲಿ ಐತೆವ್ವ ಅನ್ಬೇಕು, ಎಷ್ಟು ಚಂದ ಐತಲ್ವ ಅನ್ಬೇಕು, ಅಂದಾಗ ಸಮಾಧಾನ. ಅದು ಬಂಗಾರ ಹತ್ತಲ್ಲ, ಒಂದು ಜಂಪೂರ್ ಪೀಸ್ ತಗೊಂಡ್ರು ಕೂಡ ಅದು 4 ಮಂದಿಗೆ ತೋರಿಸಿದಾಗ ಸಮಾಧಾನ. ಇವ್ರಿಗಿಲ್ಲ ಸಮಾಧಾನನೇ ಇಲ್ಲ. ಮತ್ತಕ್ಕಿ ಬೋರ್ಮಾಳ ತಗೊಂಡಾಳ, ಭಾಳ ವರ್ಷದ ಆಸೆ ಅಲ್ಲ ಮುದುಕಿಗೆ. ತಗೊಂಡ್ಬಂದ್ಲು, ಹಾಕೊಂಡ್ರು ಕೊಳ್ಳಾಗ ಹಿಂಗೆ ಮ್ಯಾಗ ಹಾಕೊಂಡು ಓನ್ಯಾಗ ಹಿಂಗೆ ಬಂದ್ಲು. ಎಲ್ಲಾರು ಯವ್ವ ಎಲ್ಲಿ ಹೋಗಿದ್ದೆ ಅಜ್ಜಿ? ಇಲ್ಲೇ ಬಂಗಾರ ಅಂಗಡಿಗೆ ಹೋಗಿದ್ನಿ. ಹೌದಾ ಅಜ್ಜಿ, ಆಯ್ತಾ ಅಂದ್ರು ಅವರು. ಆಕಿ ಅದಕ್ಕೆ ಕೇಳಿರ್ತಾಳ, ಇದು ಯಾರ ಕೇಳ್ತಾರನ ಅಂತ ಮ್ಯಾಗ ಹಾಕೊಂಡ್ಬಂದಿರ್ತಾಳೆ. ಓಣಿಯಿಂದ ಮನೆಗೆ ನಡ್ಕೋತ ಬಂದ್ರು ಯಾರು ಏನನ್ನಿಲ್ಲ. ನಿನ್ನ ಬೋರ್ಮಾಳ ಹೆಂಗೈತೆ ಅಂತ ಮುದುಕಿಗೆ ಕೇಳೇ ಇಲ್ಲ. ಒಂಥರ ಆಗಿಬಿಡ್ತಕ್ಕೀಗ ಮುದುಕಿಗೆ.
ಒಬ್ರು ನನ್ನ ಮಾತಾಡ್ಸೋಲ್ರು, ಬೋರ್ಮಾಳ್ ಹೆಂಗೈತೆ ಕೇಳವಲ್ರಲ್ಲ. ಮನಿಯೊಳಗೆ ಬಂದು ಕುಂತ್ಲು, ಚಾಗಿ ಕುಡಿದ್ಲು, ಹೊರಗೆ ನೀರು ಬಂದಿರ್ತಾವ, ನೀರು ತುಂಬಾಕತ್ಲು. ಹೆಂಗ ನೀರು ತುಂಬಿದ್ಲಂದ್ರಿ, ಮನೆಯಾಗಿರ್ತಕ್ಕಂಥ ಅಷ್ಟು ಸಾಮಾನು ತುಂಬಿರ್ತಾಳ. ಒಬ್ರು ಕೂಡ ಏನ್ ಮಾಡಿರಂಗಲ್ಲ, ನೀನು ಬೋರ್ಮಾಳ್ ಹೆಂಗೈತೆ ಅಂತ ಕೇಳಂಗಿಲ್ಲ. ಇನ್ನೊಟ್ಟು ಸಿಟ್ಟು ಬಂತ ಅಕ್ಕಿಗೆ. ಒಳಗ ಬಚ್ಚಲಕ್ಕೆ ಪೆಂಡ ಬಡದ ಬಚ್ಚಲ ತುಂಬಿರ್ತಾಳ, ನನ್ನ ಬೋರ್ಮಾಳ್ ಹೆಂಗೈತೆ ಇವ್ರು ಅನ್ಲಿ ಅಂತ. ಆದ್ರೂ ಕೂಡ ಏನು ಒಬ್ರು ಬೋರ್ಮಾಳ್ ಹೆಂಗೈತಿ ಅನ್ನಲಿಲ್ಲ. ಸಾಯಂಕಾಲ ಆತ 4 ಗಂಟೆ, ಎಂದು ಯಾರನ್ನೂ ಚಾ ಕರೀಲಾರಾಕಿ ಮನಿ ಮಗಳು ಓಣ್ಯಾನವ್ರೆಲ್ಲ ಚಾ ಕುಡಿಬರೇ ವಾ ಅಂದ್ರು. ಕಟ್ಟಿ ಮ್ಯಾಕ ಕುಂದ್ರಸೊಂದು ಚಾ ಚೋಡ ಎಲ್ಲ ಕೊಟ್ಲು. ಎಲ್ಲಾರು ಚಾ ಚೋಡ ತಿಂದ್ರು. ಯಾರು ಒಬ್ರು ಅನ್ಬೇಕಿಲ್ಲ ಅವ್ರ, ಯವ್ವ ಚಾ ಭಾರಿ ಇತ್ತ, ಚೋಡ ಭಾರಿ ಇದು ಅಂದ್ರು. ಬೋರ್ಮಾಳ ಸುದ್ದಿನ ಇಲ್ಲ ಆಕಿ ಹಿಂಗ ಮಾಡಾಕೆ. ಅವ್ವ ಚಾ ಚಲೋ ಇತ್ತ, ಚಾ ಚಲೋ ಇತ್ತ ಮಾಡಾಕೆ ಆಕಿ ಹಿಂಗ. ಒಂದರ ಕೇಳ್ಬೇಕಲ್ಲ, ಒಂದು ಕೇಳೇ ಇಲ್ಲ. ಮತ್ತಟ್ಟು ಸಿಟ್ಟು ಬಂತಿಕ್ಕಿಗೆ. ಚಾನು ಕುಡಿದ್ರು, ಚೋಡಾನು ತಿಂದ್ರು, ತಮ್ಮ ಮನಿಗೆ ಹೋದ್ರು. ಬೋರ್ಮಾಳ್ ಹೆಂಗೈತೆ ಕೇಳೇ ಇಲ್ಲ. ರಾತ್ರಿ ಆತು 8 ಗಂಟೆ. ಮತ್ತಿನ್ 8 ಗಂಟೆ ಆತು, ಏನ್ ಮಾಡ್ಬೇಕು? ಯಾರ ಮನೆಗೆ ಹೋಗಾಕ್ ಬರಂಗಿಲ್ಲ. ಹಿಂದೆ ಹಿತ್ತಲದೊಳಗೆ ಒಂದು ದೊಡ್ಡ ಬನಿಮಿತ್ತು. ಆಗ ರಾಶಿ ಆಗಿತ್ತನ ಭತ್ತ ಗಿತ್ತ ಹಾಕಿ ಭತ್ತದ ಬನಿಮಿ ಒಟ್ಟಿದ್ಲು. ಹಿಂದ ಸಿಟ್ಟು ಬಂದ ಮುದಿಕ್ ಏನ್ ಮಾಡ್ತೀಯ ಅಂತಂದ್ರ, ಹೋಗಿ ಬನಿಮಿಗೆ ಕಡ್ಡಿ ಕೊಡೋದು ಹೋಗದ್ಬಿಟ್ಲು. ಧಗ 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 ಬನಿ ಮುರಿಯಾಕತ್ತ. ನಾ ಬಾ ನೀ ಬಾ, ಇಡೀ ಊರು ಜನನ ಸೇರಿ ಎಲ್ಲಾರು ಏನ್ ಮಾಡಾಕತ್ರು, ಬನಿಮಿ ಆರ್ಸಾಕತ್ರು. ಒಬ್ರು ಮಣ್ಣು ಹೋಗ್ಯಾವ್ರ, ನೀರು ಹೋಗ್ಯಾವ್ರ, ಎಲ್ಲಾರು ಆರ್ಸಾಕತ್ತಾರ. ಈಗ ಎಲ್ಲಾರು ಆರ್ಸೋ ತಂದವ್ರ ಮುದಿಕ್ ಒಂದು ದೂರ ನಿಂತಿತ್ತು. ಆ ಬೆಂಕಿ ಒಳಗೆ ಸ್ವಲ್ಪ ಹೊಳಿತೈತಲ್ಲ, ಬಂಗಾರ ಬೆಂಕಿ ಎತ್ತಿದಾಗ, ಅದ್ರೊಳಗೆ ಒಂದು ಹೆಣ್ಮಗಳ ಆ ಮುದುಕಿ ಅಂತದಿತ್ತನ ಅದು. ಎಲ್ಲಾರು ಬೆಂಕಿ ಆರ್ಸಾಕತ್ತಾರ. ಅಕ್ಕಿ ಬಂದ, ಅಯ್ಯ ಅಜ್ಜಿ ಏನು ಯವ್ವ ಹೊಳ್ಯಾಕತ್ತಲ್ಲ, ಇದು ಬೋರ್ಮಾಳ ಯಾವಾಗ ಮಾಡಿಸಿದ್, ಎಷ್ಟು ಚಂದ ಐತಿ ಅಂದ್ಲ. ಬೋರ್ಮಾಳು ಎಷ್ಟು ಚಂದ ಐತಿ ಅಂದಾಗ ಆಗ ಮುದಿಕ ಅಂತಾಳ, ಅಯ್ಯ ನಿನ್ನ ಬಾಯಾಗ ಮಣ್ಣಾಕ ಇದ ಮಾತು ಮಧ್ಯಾಹ್ನ ಮುಂಜಾನೆ ಕೇಳಿದ್ದೆ ಅಂತಾರ, ಬನ್ವಿ ಗುರಿ ಹಚ್ತಿದಿಲ್ಲಲ್ಲ ಅಂದ್ಲಂತ. ಅಂದ್ರ ಬಂಗಾರ ಅಂದ್ರ ಇಷ್ಟು ಹುಚ್ಚು ನಮ್ಮ ಮಂದಿಗೆ. ಅದಕ್ಕೆ ಬಂಗಾರ ನಮಗ ಅದು ಒಳ್ಳೇದಲ್ಲ. ಯಾವುದು? ಭಸ್ಮ. ಒಂದು ಚುಟಕ ಭಸ್ಮ ಆ ಬಂಗಾರಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೀಗೆ ಶರಣ ಬಸವನಿಗೆ ಭಸ್ಮದ ಮಹತ್ವವನ್ನು ತಿಳಿಸ್ತಾರ ಯಾರು? ಕಲಿಕೇರಿ ಮರುರಾದ್ಯರು. ಇವತ್ತು ಭಸ್ಮ ನೀವು ಮನೆಯಾಗೂ ಕೂಡ ಭಸ್ಮ ತಯಾರು ಮಾಡ್ಕೋಬೋದ್ರಿ. ಏನು ಮನೆಯಾಗೂ ಕೂಡ ಭಸ್ಮವನ್ನು ತಯಾರು ಮಾಡ್ಕೋಬಹುದು. ಏನು ಬಹಳ ಇದು ಇಲ್ಲ ಭಸ್ಮ ತಯಾರು ಮಾಡ್ಕೊಳಕ್. ನಿಮಗೆ ಶುದ್ಧವಾಗಿರ್ತಕ್ಕಂಥ ಸ್ನಾನಾಗಿನ ಮಾಡಿ, ಇಲ್ಲೆಲ್ಲ ನಿಮಗೆಲ್ಲ ಜವಾರಿ ಆಕಳುಗಳು ಭಾಳ ಈ ಕಾಡಿ ನಿಮಗಂತರು. ಏನು ನಿಮ್ಮ ಸಗಣಿ ಇರುತ್ತಲ್ಲ, ಸಗಣಿ ಮುಂಜಾನೆ ಇರ್ತಲ್ಲ, ಅದನ್ನ ಏನ್ ಮಾಡಬೇಕು, ತಿಪ್ಪ್ಯಾಗ ಹೋಗಿಲಾರ ಒಂದು ಕಡೆ ಸ್ವಚ್ಛಗೆ ಕಸ ಹೊಡೆದ ಬಿಸಿಲಿಗೆ ಹಾಕೋದು. ಅದನ್ನ ಅಲ್ಲೇ ತೆಳ್ಳಗ ಮಾಡಿ ಬಿಡೋದು. ಎಷ್ಟು? ಒಂದು 8 ದಿನ ಒಣಗಿಸೋದು. ಒಣಗಿಸಿ ಅದನ್ನ ಏನು ಮಾಡಬೇಕು, ಕಿಚ್ಚು ಕೊಟ್ಟು ಸುಡೋದು. ಏನು ಎಲ್ಲ ಸಗಣಿ ಸುಟ್ಟ ಮ್ಯಾಗ ಆ ಬೂದಿ ತಗೊಂಡು ನೀವು ಹಿಟ್ಟು ಸಾನಿಸ್ತಿರಲ್ಲವ, ಹಂಗೆ ಏನು ಮಾಡಬೇಕು, ಬೂದಿ ಸಾನಿಸ್ಬೇಕು. ಅದನ್ನ ಆ ಬೂದಿ ಸಾನಿಸಿ ಒಂದು ಯಾವುದಾದ್ರೂ ಒಂದು ಗಡಿಯೊಳಗೆ ಆ ಬೂದಿ ಹಾಕಿ ಅದಕ್ಕೊಂದಿಷ್ಟು ನೀರು ಹಾಕಿ ಅದನ್ನ ಒಂದು 2 ತಾಸು 3 ತಾಸು ನೆನೆ ಬಿಡಬೇಕು. ಅದು ಯಾವಾಗ ನೆನೀತೈತಲ್ಲ ಅದನ್ನ ಆಗ ಒಂದಿಷ್ಟು ಕೈಲಿ ಹೆಂಗೆ ನೀವು ದ್ವಾಸಿ ಅದು ಹಿಟ್ಟು ಕಲಿಸ್ತಿರಲ್ಲ, ಹಂಗೊಟ್ಟು ಕಲಿಸಿದಂಗೆ ಮಾಡಿ ಒಂದು ಯಾವುದಾದ್ರೂ ಒಂದು ಅರಿವಿ, ಬಿಳಿ ಲುಂಗಿ ಅದು ಇರ್ತಾವಲ್ಲ ನಿಮ್ಮ ಅಂತ ಬಿಳಿ ಅರಿವಿ ಇಟ್ಟು ಸೋಸೋದು. ಅದನ್ನು ಪೂರ್ತಿ ಸೋಸಿದ ಮ್ಯಾಗ ಕೆಳಗೆ ನೀರು ಬೀಳುತ್ತೆ, ಕರಿ ನೀರು. ಏನು ಮ್ಯಾಗ ಸೋಸಿರ್ತಿರಲ್ಲ ಅದು ವೇಸ್ಟ್, ಅದನ್ನು ತೆಗೆದು ಬಿಡೋದು. ಕೆಳಗೆ ನೀರು ಬಿದ್ದು ನೀರಿನಂತ ಬಿದ್ದಿರ್ತೈತಿಲ್ಲ ಅದನ್ನೊಂದು 2-3 ತಾಸು ಇಡೋದು. 2-3 ತಾಸು ಇಟ್ರಿ ಅಂತಂದ್ರೆ ಮ್ಯಾಗ ಬೆಳ್ಳಗ ನೀರು ನಿಂತಿರ್ತೈತಿ, ಕೆಳಗ ಭಸ್ಮ ಕೂತಿರ್ತೈತಿ, ಸ್ಮೂತ್ ಆಗಿರ್ತಕ್ಕಂಥ ಭಸ್ಮ ಕೂತಿರ್ತೈತಿ. ಮ್ಯಾಗಿನ ನೀರು ಸ್ವಕಾಸ ತೆಗೆದು ಏನು ಕೆಳಗೆ ಕೂತಿರ್ತೈತಿಲ್ಲ ಅದನ್ನ ಬಳಕೊಂಡ ಬಿಸಿಲಿಗೆ ಒಣಗಾಕಿಡೋದು. ಸ್ವಲ್ಪ ಒಣಗಬೇಕು. ಸ್ವಲ್ಪ ಒಣಗಿದಾಗ ಏನು ಮಾಡಬೇಕು, ಅದನ್ನ ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಾಗ ಬಡ್ಕೊಳ್ಳೋದು. ಒಂದಿಷ್ಟು ಗಟ್ಟಿಯಾಗ ಬಡಿಬೇಕು ಅದನ್ನ, ಅಂದ್ರೆ ಗಟ್ಟಿ ಆಗಬೇಕದ. ಈಗ ನೀವು ರಾಗಿ ಮುದ್ದೆ ಮಾಡ್ತೀರಿ ಗೊತ್ತಲ್ಲ, ರಾಗಿ ಮುದ್ದೆ ಮಾಡಿರಲ್ಲ, ಹಂಗೆ ಏನು ಮಾಡಬೇಕು, ಗಟ್ಟಿ ಆಗುವಂಗ ಅದನ್ನ ಒಂದಿಷ್ಟು ಬಡಿದು ಬಡದು ಒಂದು ಆಕಾರ ಬರುತ್ತದ. ಆಕಾರ ಬಂದಾಗ ಏನು ಮಾಡಬೇಕು, ಅದನ್ನ ಬಿಸಿಲೊಳಗೆ ಇಡುದು. ಬಿಸಿಲಿಗೆ ಒಂದು 3 ದಿವಸ ಒಣಗಿಸ್ಬೇಕು. ಬಿಸಿಲಿಗೆ 3 ದಿವಸ ಒಣಗಿಸಿ ಏನು ಮಾಡೋದು, ಮತ್ತೆ ನಿಮ್ದೇನು ಆಕಳ ಸಗಣಿ ಇರುತ್ತೆ ನೋಡು, ಅದ ಆಕಳ ಸಗಣಿ ಒಳಗೆ ಕೆಳಗೆ ಒಂದಿಷ್ಟು ಸಗಣಿ ಹಾಕೋದು, ಅದರ ನಡು ಭಸ್ಮ ಇಡೋದು. ಈಗ ಇಟ್ಟಂಗಿ ಬಟ್ಟಿ ಅದು ಕೊಡ್ತಾರಲ್ಲ, ಹಂಗೆ ಏನು ಮಾಡಬೇಕು, ಭಸ್ಮ ಇಟ್ಟು ಕೆಳಗೆ ಎಷ್ಟು ಸಗಣಿ ಒಣಗಿದ ಹಾಕಿರ್ತಿರಲ್ಲ ಭಸ್ಮದ ಮ್ಯಾಗ ಅದರ ಡಬಲ್ ಏನು ಮಾಡಬೇಕು, ಅದರ 2 ರಟ್ಟ ಸಗಣಿ ಹಾಕಿ ಸುಟ್ರಿ ಅಂತಂದ್ರೆ ಮುಗಿತೇವ, ಒಂದು ಭಸ್ಮ ರೆಡಿ ಆಗ. ಇಷ್ಟ ಅದು. ಯಾರು ಬೇಕಾದರೂ ಕೂಡ ಹಿಂಗೆ ಮಾಡಿದ್ರಿ ಅಂದ್ರೆ ಭಸ್ಮ ಇಲ್ಲೇ ತಯಾರಾಗ್ತಾವ. ಅದಕ್ಕೆ ಹಿಂಗೆ ಒಂದಿಷ್ಟು ಪ್ರಯತ್ನ ಮಾಡ್ರಿ ಅಂಥ ಭಸ್ಮ ಹಚ್ಕೊಳಕ ಒಂದಿಷ್ಟು ಪ್ರಯತ್ನ ಮಾಡ್ರಿ. ಇದೆಲ್ಲ ಸುನ್ನೋದು ಗಿನ್ನೋದು ನಾವೇನು ಮಾಡ್ತೀವಿ, ಆ ದೇವ್ರಿಗೆ ಹೋದಲ್ಲಿ 2 ತೊಗೊಂಬನ್ನಿ, ಈ ದೇವ್ರಿಗೆ ಹೋದಲ್ಲಿ 2 ತೊಗೊಂಬನ್ನಿ, ಅವೆಲ್ಲ ಏನು ಅಂತಂದ್ರೆ ವ್ಯರ್ಥ. ಅವು ನೀವು ತಂದಿದ್ದು ಕೂಡ ಅವು ಭಸ್ಮನ ಅಲ್ಲ, ಅವೇನೋ ಕೇವಲ ಸುಣ್ಣದಿಂದ ಮಾಡಿರ್ತಾರೆ. ಅದಕ್ಕೆ ಇಂಥ ಭಸ್ಮಗಳನ್ನು ನಾವು ಧರಿಸಬೇಕು. ಇಲ್ಲ ಅಂದ್ರೆ ಶಿವಯೋಗಿ ಮಂದಿರ ನಿಮಗೇನ ಈಗಂತೂ ಹೆಣ್ಮಕ್ಳಿಗೆ ಬಸ್ ಫ್ರೀ ಅದಾವು, ಎದಕ್ಕೂ ಅಡ್ಡಾಡ್ತಿರತ್ತೆ, ಹೌದಿಲ್ಲ? ಎಲ್ಲರೂ ಒಂದು ಟೀಮ್ ಮಾಡ್ಕೊಂಡು
ಒಂದು ಬಸ್ ತಗೊಂಡು ಹೋದ್ರೆ ಮುಗೀತಿ, ಎಲ್ಲರ ಮನೆಗೆ ಒಂದೊಂದು ಬಸ್ ಬರ್ತಾವೆ. ಮತ್ತು ನೀವು ಅಲ್ಲಿ ಹೋಗಿರಿ ತೆಕ್ಕಿಗಟ್ಲೆ ಕೊಡಂಗಿಲ್ರಿ. ಮತ್ತು ಅಲ್ಲಿ ಏನು ಒಬ್ಬರಿಗೆ ಒಂದು ಭಸ್ಮ ಕೊಡ್ತಾರೆ. ಹೋಗಿ ಮತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ಮುಗಿಗೊಡ್ದು ಹೋಗಿ ಒಂದು ಭಸ್ಮಾರ ತೊಗೊಂಬರ್ರಿ, ನಿಮಗೆ ಮನ್ಯಾಗ ರೆಡಿ ಆಗಲಿಲ್ಲ ಅಂದ್ರೆ ತರ್ತಿರಲ್ಲ. ಹಿಂಗೆ ಯಾಕಂದ್ರೆ ಧರಿಸ್ತೀವಿ ನಾವು ಭಸ್ಮ, ಏನು ಶುದ್ಧವಾಗಿರ್ತಕ್ಕಂಥ ಭಸ್ಮನ ಧರ್ಸುನಂತ. ಸುಣ್ಣ ಬಡ್ಕೊಂಡ ಹನಿ ಹಾಳು ಮಾಡ್ಕೊಳ್ಳೋದು ಬ್ಯಾಡ ತಾಯಿ. ಆ ಶುದ್ಧವಾಗಿರ್ತಕ್ಕಂಥ ಭಸ್ಮ ತಂದ್ರಿ ಅಂತಂದ್ರೆ ನೋಡ್ರಿ ನೀವು, ವಿಷ ಕೂಡ ಹಿಂದಕ್ಕೆಲ್ಲ ಹಿರಿಯರು ಹೇಳ್ತಿದ್ರು, ಊಟದೊಳಗೆ ನನ ಬಿದ್ರ ಹಾನ್ಯಾಗ ನನ ಬಿದ್ರೆ ಏನು ಮಾಡ್ತಿದ್ರು ಅವ್ರು? ಒಂದಿಷ್ಟು ಭಸ್ಮ ಉದುರ್ಸ ಅಂದ್ರ ಆ ವಿಷವನ್ನು ಕೂಡ ತೆಗಿತಕ್ಕಂಥ ಶಕ್ತಿ ಭಸ್ಮದೊಳಗೈತಿ ಅಂತ. ಅದು ಶುದ್ಧವಾಗಿರ್ತಕ್ಕಂಥ ಭಸ್ಮ. ಮನ್ಯಾಗ ಹುಡುಗರು ಅಳಾಕತ್ರು ಅಂತಂದ್ರೆ ರಾತ್ರಿ ಹನಿಗೆ ಭಸ್ಮ ಹಚ್ಚಿ ಅಳಂಗಲ್ಲ ಅಂತಿದ್ರು. ಅಂದ್ರೆ ಆ ಭಸ್ಮದೊಳಗೆ ಅಷ್ಟೊಂದು ಶಕ್ತಿ ಐತಿ. ಹಿಂಗ ಕಲಕೇರಿ ಮೊರರಾದ್ರಿ ಶರಣ ಬಸವನಿಗೆ ಭಸ್ಮದ ಮಹತ್ವವನ್ನು ತಿಳಿಸಿ, ನೋಡು ಶರಣ ಬಸವ, ನೀನು ಕೂಡ ಇದೇ ರೀತಿಯಾಗಿ ಭಸ್ಮವನ್ನು ಧರಿಸ್ಬೇಕಪ್ಪ, ಎಂದೂ ಕೂಡ ಭಸ್ಮ ಇರಲಾರ ನೀನು ಇರಬಾಡ ಅಂತ ಹೇಳಿ ಶರಣ ಬಸವನಿಗೆ ಅಷ್ಟಾವರಣದೊಳಗೆ ಭಸ್ಮದ ಮಹತ್ವವನ್ನು ತಿಳಿಸ್ತಾರ. ಇದು ವಿಭೂತಿ ಅಷ್ಟಾವರಣದ ಶ್ರೇಷ್ಠ ವಿಭೂತಿ, ಅಷ್ಟಾವರಣದಲ್ಲಿ ಶ್ರೇಷ್ಠ ವಿಭೂತಿ, ಅಷ್ಟಾವರಣದಲ್ಲಿ ಶ್ರೇಷ್ಠ ವಿಭೂತಿ, ವಿಭೂತಿ ವಿಭೂತಿ ವಿಭೂತಿ. ಗೋಮಯದಿ ರಚಿತ ವಿಭೂತಿ ಶ್ರೇಷ್ಠ, ಗೋಮಯದಿ ರಚಿತ ವಿಭೂತಿ ಶ್ರೇಷ್ಠ, ವಿಭೂತಿ ಧರಿಸಿದರೆ ಜನ್ಮ ಪಾವನ, ವಿಭೂತಿ ಧರಿಸಿದರೆ ಜನ್ಮ ಪಾವನ, ವಿಭೂತಿ ಧರಿಸಿದರೆ ಜನ್ಮ ಪಾವನ, ವಿಭೂತಿ ಧರಿಸಿದರೆ ಜನ್ಮ ಪಾವನ, ವಿಭೂತಿ ಇದು ವಿಭೂತಿ. ಈ ರುದ್ರಾಕ್ಷಿಯನ್ನು ಧರಿಸೋದರಿಂದ ಮೈಯೊಳಗಿರ್ತಕ್ಕಂಥ ಎಷ್ಟೋ ಚರ್ಮ ರೋಗಗಳು ಕೂಡ ಈ ರುದ್ರಾಕ್ಷಿಯಿಂದ ಪರಿಹಾರ ಆಗ್ತಾವ. ಮತ್ತೆ ಹಿಂದಿನ ಹಿರಿಯರು ಏನು ಮಾಡ್ತಿದ್ರು, ನಮ್ಮ ಮಕ್ಕಳಿಗೆ ಜ್ವರ ಬಂದು ಅಂತಂದ್ರೆ ರುದ್ರಾಕ್ಷಿಯನ್ನು ತೇದು ಅದನ್ನು ನೆಕ್ಕಿಸ್ತಿದ್ರು. ಅಂದ್ರೆ ಅಷ್ಟೊಂದು ಆಯುರ್ವೇದಿಕ ಶಕ್ತಿಯು ಕೂಡ ಆ ರುದ್ರಾಕ್ಷಿಯೊಳಗದ. ಅದಕ್ಕೆ ಹುಡುಗರಿಗೆ ಏನು ಮಾಡಿದ್ರು, ಒಂದಾದ್ರೂ ರುದ್ರಾಕ್ಷಿಯನ್ನು ಹುಡುಗರು ಕೊಳ್ಳ ಕಟ್ಟಿರ್ತಿದ್ರು. ಹೆಂಗೆ ಕಟ್ತಿದ್ರಪ್ಪ ನೋಡಿ ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರಂತ. ಅದು ರುದ್ರಾಕ್ಷಿ ಇಲ್ಲಿ ಬೀಳ್ತಿರ್ಬೇಕು. ಯಾಕೆ ಅವ್ರ ಹುಡುಗರು ಯಾವಾಗ ಏನಾದರೂ ಸಿಕ್ಕಿದ ಬಾಯಾಗಿ ಇಟ್ಕೋಬೇಕಲ್ಲ ಹುಡುಗರು, ಅದು ಏನು ಮಾಡಬೇಕು, ಹಿಂಗಿದ್ದಾಗ ಅದು ಬಾಯಾಗಿ ಬರಬೇಕದು. ಹಂಗೆ ಏನು ಮಾಡ್ತಿದ್ರು, ರುದ್ರಾಕ್ಷಿ ಯಾಕಂದ್ರೆ ಚೀಪಿ ಒಂದಿಷ್ಟು ಅವ್ರ ಒಳಗಿರ್ತಕ್ಕಂಥ ಎಷ್ಟೋ ರೋಗಗಳನ್ನು ಕೂಡ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ರುದ್ರಾಕ್ಷಿಗೆ ಐತಿ. ಅಂಥ ರುದ್ರಾಕ್ಷಿಯನ್ನು ಮನುಷ್ಯ ಧರಿಸಬೇಕು. ರುದ್ರಾಕ್ಷಿ ಕೇವಲ ರೋಗಗಳನ್ನೆಲ್ಲ ನೋಡ್ತಕ್ಕಂತಹವರ ದೃಷ್ಟಿಯನ್ನು ಕೂಡ ಬದಲು ಮಾಡುವಂಥ ಶಕ್ತಿ ರುದ್ರಾಕ್ಷಿಗೆ ಐತಿ. ಹಿಂದಕ್ಕೊಬ್ಬ ಕರಿವೀರ ಮಹಾರಾಜ ಅಂತಿದ್ದ. ಆ ಮಹಾರಾಜ ಬಹಳಷ್ಟು ಅದ್ಭುತವಾಗಿ ಸುಂದರವಾಗಿ ಸಾಮ್ರಾಜ್ಯವನ್ನು ನಡೆಸಿಕೊಂಡು ಹೋಗ್ತಕ್ಕಂಥವನು ಕರಿವೀರ ಮಹಾರಾಜ. ಆ ಮಹಾರಾಜನಿಗೆ ತಕ್ಕಂಗ ಶಂತನಾಕ್ಯ ಅಂತಕ್ಕಂಥ ಒಬ್ಬ ಮಂತ್ರಿ, ಮಹಾರಾಜನ ಕೂಡಗಿಂತಲೂ ಕೂಡ ಬುದ್ಧಿವಂತ ಮಂತ್ರಿ. ಇಬ್ಬರು ಕೂಡ ಬಹಳ ಸುಂದರವಾಗಿ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಿರ್ತಾರ. ಇಬ್ಬರು ಕೂಡ ಆಧ್ಯಾತ್ಮದ ಒಂದು ನೆಲುವಿನೊಳಗಿರ್ತಾರ. ರಾಜ ಏನು ಮಾಡಿರ್ತಾನ ಅಂತಂದ್ರೆ, ಮುಂಜಾನೆ ವಾಯು ವಿಹಾರಕ್ಕತ್ತ ಅರಮನೆಯ ಹಿಂದ ಒಂದು ಹೂವಿನ ತೋಟವನ್ನು ಮಾಡಿರ್ತಾನೆ. ಅಲ್ಲಿ ಎಲ್ಲಾ ತರನಾಗಿರ್ತಕ್ಕಂಥ ಹೂಗಳನ್ನ ನೆಟ್ಟಿರ್ತಾನ. ಮುಂಜಾನೆ ರಾಜ ಎದ್ದ ಅಂತಂದ್ರೆ ಸೂರ್ಯನ ಕಿರಣಗಳ ಬೀಳ್ತಿರ್ಬೇಕು. ರಾಜ ಆ ಹೂವಿನ ತೋಟದೊಳಗ ಆನಂದವಾಗಿ ಗಾಳಿಯನ್ನು ತಗೋಬೇಕು. ಹೀಗೆ ಪ್ರತಿನಿತ್ಯದ ಒಂದೊಂದು ಪದ್ಧತಿ. ಒಂದು ದಿವಸ ಆ ಹೂವಿನ ತೋಟದೊಳಗ ಒಂದು ಶ್ವೇತವರ್ಣದ ಬಟ್ಟೆಯನ್ನು ತೊಟ್ಟುಕೊಂಡು ಶ್ವೇತಾಂಬರಿ ಅಂತಕ್ಕಂಥ ಹೆಣ್ಣು ಮಗಳು ಹೂವನ್ನು ಹರಿತಿರ್ತಾಳೆ. ನಸುಕಿನೊಳಗ ಮುಂಜಾನೆ ಸೂರ್ಯನ ಕಿರಣಗಳ ಭೂಮಿಗೆ ಬೀಳುವಂಥ ಸಂದರ್ಭ, ಈಕೆ ತೊಟ್ಟಿರ್ತಕ್ಕಂಥ ಬಟ್ಟೆ ಶ್ವೇತವರ್ಣದ ಬಟ್ಟೆ, ಅಂದರೆ ಬಿಳಿ ಬಟ್ಟೆಗಳನ್ನು ತೊಟ್ಟು. ಅದ ಸಮಯಕ್ಕ ರಾಜನು ಕೂಡ ಎದ್ದು ಆ ಹೂವಿನ ತೋಟಕ್ಕೆ ಬರ್ತಾನ. ಹೂಗಳನ್ನ ನೋಡ್ತಾ 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 ರಾಜನ ಕಣ್ಣು, ಕರಿವೀರ ಮಹಾರಾಜನ ಕಣ್ಣು ಆ ಸ್ತ್ರೀ ಮೇಲೆ ಹೋಯಿತು. ಸೂರ್ಯನ ಕಿರಣಗಳಿಂದ ಆಕೆಯ ಸೌಂದರ್ಯ 10ರಷ್ಟು ಹೆಚ್ಚಿಗೆ ರಾಜನ ಕಣ್ಣಿಗೆ ಕಾಣಕತ್ತು ಬಿಡ್ತದೆ.
ಎಂದೂ ಕೂಡ ಯಾವ ಪರಸ್ತ್ರೀಯನ್ನು ಕೂಡ ಬಯಸದೇ ಇರತಕ್ಕಂಥ ರಾಜ ಅವತ್ತು ಆ ಸ್ತ್ರೀ ಮೇಲೆ ಕಣ್ಣು ಹಾಕ್ತಾನ, ಆಕೆಯನ್ನ ಬಯಸ್ತಾನ. ಯಾವಾಗ ಆಕೆಯನ್ನು ನೋಡ್ತಾ 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 ಆಕೆಯ ಮೇಲೆ ಕಾಮ ಹುಟ್ಟಿ ಬಿಡ್ತದೆ ಕರಿಬೀರ ರಾಜನಿಗೆ. ಅರಮನೆಗೆ ಬರ್ತಾನ, ಬಂದು ಮಂತ್ರಿಯನ್ನ ಕರೆಸ್ತಾನ. ಮಂತ್ರಿ, ಇವತ್ತು ಮುಂಜಾನೆ ಹೂವಿನ ತೋಟಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಅಲ್ಲೊಬ್ಬಳು ಸ್ತ್ರೀ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯವನ್ನು ಉಳ್ತಕ್ಕಂಥ ಸ್ತ್ರೀ, ನೀ ಏನು ಮಾಡ್ತೀಯೋ ಗೊತ್ತಿಲ್ಲ, ಇಲ್ಲಿವರೆಗೆ ನಾನು ನಿನಗೆ ಅಂಥದ್ದು ಏನೂ ಕೇಳಿಲ್ಲ, ಆದರೆ ಇವತ್ತು ನಿನಗೆ ಕೇಳಾಕತ್ತೀನಿ, ನಿನಗ ಆಕೆಯನ್ನ ನನ್ನಂತಲ್ಲಿ ಕರ್ಕೊಂಬರ್ಬೇಕು. ಆಕೆ ಯಾರದಾಳ ಏನದಾಳ ನನಗೆ ಗೊತ್ತಿಲ್ಲ, ಒಟ್ಟು ಆಕೆಯನ್ನು ನೀ ಕರ್ಕೊಂಬರ್ಬೇಕು ಅಂತ ಮಂತ್ರಿಗೆ ಹೇಳಿದ. ರಾಜನ ಆಜ್ಞೆಯನ್ನ ಮೀರುವಂಗಿಲ್ಲ, ರಾಜ ಪ್ರತ್ಯಕ್ಷ ದೇವತಾಹ, ದೇವರ ಮಾತು ರಾಜನ ಮಾತು ಅಂತ. ಆಯ್ತು, ಯಾರು ಅಂತ ವಿಚಾರಿಸ್ಬೇಕು ಅಂತ ಶಂತನಾಕ್ಯ ಮಂತ್ರಿ ಹೋಗಿ ಕೇಳ್ತಾನ ಸೈನಿಕರನ್ನ. ಅಲ್ಲಪ್ಪ, ಯಾರು ಬಂದಿದ್ರಿ ಇಲ್ಲೇ ಮುಂಜಾನೆ ಅಂತ ಸೌಂದರ್ಯ ಉಳ್ತಕ್ಕಂಥ ಸ್ತ್ರೀ? ಯಾರು ಈ ಹೂದೋಟದೊಳಗೆ ಹೂ ಹರಿಯಾಕೆ ಬಂದವರು? ಯಾರು ಹಂಗೆ ಬರಂಗಲ್ಲ ಇಲ್ಲಿ, ಯಾರಪ್ಪ ಅಂತ ಕೇಳಿದ್ರು. ಆಗ ಅಲ್ಲಿರ್ತಕ್ಕಂಥ ಸೈನಿಕರು ಹೇಳ್ತಾರ, ಮಂತ್ರಿ ಕೇಳ, ಇಲ್ಲಿ ಬಂದಿರತಕ್ಕಂಥ ಸ್ತ್ರೀ ಬೇರೆ ಯಾರು ಅಲ್ರಿಪ್ಪ, ಅದು ನಿಮ್ಮ ಹೆಂಡತಿ. ಮಂತ್ರಿಯ ಹೆಂಡತಿಯೇ ಆ ಸ್ತ್ರೀ ಆಗಿರ್ತಾಳ. ರಾಜನಿಗೆ ಮಾತು ಕೊಟ್ಟು ಬಂದ್ಬಿಟ್ಟಾನ, ಏನೋ ಯಾರಾದ್ರೂ ಕೂಡ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಾನ. ಹೋಗಿ ನೋಡಿದ್ರೆ ಯಾರಿದ್ರು, ಅವನ ಹೆಂಡತಿನ ಅದ. ರಾಜ ಕೊಟ್ಟು ಮಾತು ಮೀರಂಗಿಲ್ಲ, ಮನಸ್ಸು ಭಾರ. ಮನೆಗೆ ಹೋಗ್ತಾನ, ಹೋಗಿ ಹೇಳಬೇಕಲ್ಲ ಹೆಂಡತಿಗೆ. ಹೆಂಗೆ ಹೇಳ್ತಾನ? ಒಬ್ಬ ಗಂಡ ಆಗಿರ್ತಕ್ಕಂಥವ್ನು ರಾಜ ನಿನ್ನ ಕರೆಯಾಕತ್ತಾನ, ಅವನ ಹತ್ರ ನಿನ್ನ ಕರ್ಕೊಂಡು ಹೋಗ್ತೀನಂತೆ ಹೆಂಗೆ ಹೇಳಬೇಕು? ಕಲ್ಲು ಮನಸ್ಸು ಮಾಡ್ಕೊಂಡ ರಾಜ ಕೊಟ್ಟಿರ್ತಕ್ಕಂಥ ಮಾತು ಮೀರಾಕ ಬರಂಗಿಲ್ಲ. ರಾಜ ಪ್ರತ್ಯಕ್ಷ ದೇವತಾಹ ಹೆಂಡತಿ ಮುಂದೆ ನಿಂತು, ಶ್ವೇತಾಂಬರಿ, ಶ್ವೇತಾಂಬರಿ, ಒಂದಿಷ್ಟು ಬಾ ಇಲ್ಲೇ ಅಂತ ಕರೆದ. ನೋಡು ಶ್ವೇತಾಂಬರಿ, ಎಂದೂ ಕೂಡ ಈ ಮಾತನ್ನ ಹೇಳಬಾರ್ದು ನಿನಗ, ಆದ್ರೆ ಇವತ್ತೊಂದು ಮಾತು ಹೇಳಕತ್ತೀನಿ. ನಾ ರಾಜಾಗ ಮಾತು ಕೊಟ್ಟು ಬಂದಿನಿ. ರಾಜಾಗ ಮಾತು ಕೊಟ್ಟನಂದ್ರೆ ದೇವರಿಗೆ ಮಾತು ಕೊಟ್ಟಂಗ. ಯಾಕ್ರಿ, ಏನಾತು? ಏನು ಮಾತು ಕೊಟ್ಟಿರಿ? ಏನಿಲ್ಲ, ಇವತ್ತು ಮುಂಜಾನೆ ನೀನು ನಮ್ಮ ಹೂವಿನ ತೋಟಕ್ಕೆ ಹೂ ಹರಿಯಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ರಾಜನ ಕಣ್ಣು ನಿನ್ನ ಮ್ಯಾಗ ಬಿದ್ದದ. ರಾಜ ನಿನ್ನ ಬೈಸಾಕತ್ತಾನ, ನಿನ್ನ ಕರ್ಕೊಂಡು ಹೋಗಾಕ ಬಂದೀನಿ. ಶ್ವೇತಾಂಬರಿ ಎದಿ ಒಡೆದಂಗಾಗಿ ಬಿಡ್ತಿ. ಏನ್ ಹೇಳಾಕತ್ತೀರಿ ನೀವು? ನಿಮ್ಮ ಬಾಯೊಳಗೆ ಇಂಥ ಮಾತ? ನಾನು ನಿಮ್ಮ ಹೆಂಡತೀರಿ. ಯಾರಾದ್ರೂ ಪರಪುರುಷ ಬಂದು ಇಂಥ ಮಾತು ಕೇಳಿದ್ದ ಅಂತಂದ್ರ ಏನೋ ಅನ್ಬೋದಾಗಿತ್ತು. ಆದ್ರೆ ಗಂಡನಾಗಿರ್ತಕ್ಕಂಥವನು ನೀನ ಬಂದು ಈ ಮಾತು ಹೇಳಾಕತ್ತೀಯಲ್ಲ, ರಾಜನಿಗೋಸ್ಕರ ನನ್ನ ಕರ್ಕೊಂಡು ಹೊಕ್ಕಿನಂತೀಯಲ್ಲ. ಬೇಲಿಯ ಎದ್ದು ಹೊಲವನ್ನ ಮೇಯ್ದಂಗ, ಕೆರೆಯ ಒಂಡಿ ನೀರನ್ನು ಕುಡ್ದಂಗ, ಸ್ವಂತ ಗಂಡ ಯಾವ ಹೆಣ್ಣನ್ನ ರಕ್ಷಣೆ ಮಾಡಬೇಕು, ಯಾವ ಹೆಣ್ಣಕ್ಕ ಗಂಡ ರಕ್ಷಣೆ ಇರಬೇಕೋ ಅಂತ ಗಂಡನ ಹೋಗಿ ಒಬ್ಬನ ಮಗನ ಮುಕ್ಕು ಅಂತಾನಂತಂದ್ರೆ ಹೆಂಗ? ಬಹಳಷ್ಟು ದುಃಖ ಪಟ್ಕೋತಾಳ ಶ್ವೇತಾಂಬರಿ. ಆಕೆಯ ದುಃಖವನ್ನು ನೋಡ್ತಾ ಮಂತ್ರಿ ನಿಂತು ವಿಚಾರ, ಅವನ ತಲೆ ಏನಾಗ್ಬಿಡ್ತು ಅಂತ, ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ವಿಚಾರ ಮಾಡ್ಕೋತ ಸುಮ್ಮ ಕುಂತಿರ್ತಾನ. ಹಿಂದೆ ಯಾವುದೋ ಒಂದು ಕಾಲದೊಳಗ ಮಂತ್ರಿ ಕಾಡಿಗೆ ಹೋಗಿರ್ತಕ್ಕಂಥ ಸಂದರ್ಭದಾಗ ಒಬ್ಬ ರುಚಿ ಅವನಿಗೆ ಹೇಳಿರ್ತಾನ, ನೋಡಪ್ಪ ಮಂತ್ರಿ, ಮುಂದೊಂದು ನಿನಗ ಘಟನೆ ಬರ್ತದೆ ನಿನ್ನ ಜೀವನದೊಳಗ. ನೀ ಎಲ್ಲ ಅತಿ ಬುದ್ಧಿವಂತ ಅದಿ, ಆದರೂ ಕೂಡ ಇಷ್ಟು ಬುದ್ಧಿವಂತ ಇದ್ರೂ ಕೂಡ ನಿನಗೆ ಏನು ಮಾಡ್ಬೇಕು ಅನ್ನೋದು ಕೂಡ ಆ ಸಂದರ್ಭದೊಳಗ ಗೊತ್ತಾಗಂಗಿಲ್ಲ. ಆಗ ನೀ ಬಹಳ ದುಃಖ ಇರ್ತಿ, ನಿನಗೆ ಏನೂ ತೋಚಂಗಲ್ಲ. ಆಗ ನಿನಗ ಇದು ಒಂದು ಪೆಟ್ಟಿಗೆ ಉಪಯೋಗಕ್ಕೆ ಬರುತ್ತಾ ಅಂತ ಒಂದು ಪೆಟ್ಟಿಗೆ ಕೊಟ್ಟಿರ್ತಾನ ಆಗ ಒಬ್ಬ ಋಷಿ. ಆಗ ಅವನಿಗೆ ನೆನಪಾಗ್ತದೆ, ಹೋ ಹಿಂದೆ ಇದ ಸಂದರ್ಭ ಇರ್ಬೋದೇನೋ, ನನಗೆ ಏನೋ ತೋಚಲ್ದು. ಆ ಋಷಿಗಳು ಕೊಟ್ಟಿರ್ತಕ್ಕಂಥ ಪೆಟ್ಟಿಗೆ ಜಗಲಿ ಒಳಗಿಟ್ಟ ಪೂಜೆ ಮಾಡ್ತಿರ್ತಾನ. ಓಡಿ ಹೋಗ್ತಾನ, ಹೋಗಿ ಆ ಪೆಟ್ಟಿಗೆಯನ್ನು ನೋಡಿದ. ಪೆಟ್ಟಿಗೆ ತಗೊಂಡು ತೆಗಿತಾನ. ಅದ್ರೊಳಗ ಒಂದಿಷ್ಟು ಭಸ್ಮ, ಒಂದು ರುದ್ರಾಕ್ಷಿ ಮಾಲೆ. ಯಾವಾಗ ಭಸ್ಮ ರುದ್ರಾಕ್ಷಿ ಮಾಲೆ ಇತ್ತೋ ಅತಿ ಬುದ್ಧಿವಂತರ ಮಂತ್ರಿ ಅವು ಎರಡನ್ನು ನೋಡಿ ಅವಾಗ ಗೊತ್ತಾಗ್ತದ, ಇವತ್ತರಿಂದ ಇವತ್ತು ನಾ ಈ ಪರಿಹಾರವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾನ. ನೀ ಏನೋ ಚಿಂತೆ ಮಾಡಬೇಡ, ನೀನು ಮುಂಜಾನೆ ಯಾವ ಶ್ವೇತವರ್ಣದ ಬಟ್ಟೆ ತೊಟ್ಕೊಂಡಿದ್ದೋ ಅದೇ ಬಟ್ಟೆಗಳನ್ನ ತೊಟ್ಕೊಂಡು ಬಾ, ನಿನಗೇನೂ ಆಗಂಗಲ್ಲ, ನಾನು ನಿನ್ನ ಮ್ಯಾಗ ಭರವಸೆ ಇಡ್ತೀನಿ. ಆಯ್ತು ಅಂತ ಆಕೆಗೆ ದುಃಖದಿಂದ ಬಂದ್ಲು. ಯಾವ ಶ್ವೇತವರ್ಣದ ಬಟ್ಟೆ ತೊಟ್ಕೊಂಡಿದ್ಲಲ್ಲ, ಆ ಶ್ವೇತವರ್ಣದ ಬಟ್ಟೆ ಮೇಲೆ ರುದ್ರಾಕ್ಷಿ ಮಾಲೆ ಹಾಕ್ತಾನ. ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಹಣೆಗೆ 3 ಬಟ್ಟು ವಿಭೂತಿಯನ್ನು ಹಚ್ಚಿದ. ವಿಭೂತಿ ರುದ್ರಾಕ್ಷಿ ಮಾಲೆಯನ್ನು ಹಾಕೊಂಡು ರಾಜನ ಅರಮನೆಗೆ ಕರ್ಕೊಂಡು ಹೋಗ್ತಾನ.
ರಾಜ ಕೊಠಡಿ ಒಳಗೆ ಇರಬೇಕು. ನೋಡು ರಾಜ ಆ ಕೊಠಡಿ ಒಳಗದನ, ನೀ ಹೋಗು ಬಾಗ್ಲ ತೆಗೆದು ಹೋಗ್ನಿ ಅಂದ. ಹೆಂಡತಿ ಮನಸ್ಸು ಕೇಳವಲ್ದು, ರೀ ಅನ್ನಕತ್ತಳ. ಇಲ್ಲ ನೀ ಹೋಗು, ಆ ಪರಮಾತ್ಮ ಅದನ, ಆ ಋಷಿವರ್ಯ ಹೇಳ ಹೋಗ್ನಿ ಅಂದ. ಆಯ್ತು ಅಂತ ಗಂಡ ಅಂತ ದೇವರು ಗಂಡನ ಮಾತು ಕೇಳ್ಬೇಕು. ಆಯ್ತು ರೀ ನಿಮ್ಮ ಮಾತು ಕೇಳ್ತೀನಿ ಅಂತ ಹೋಟ್ಲು. ರಾಜ ಕಾಯಕತನ, ಆಕಿ ಬರ್ತಾಳ, ಆಕಿನ ಅನುಭವಿಸ್ಬೇಕು ಅಂತ ಏನು ರಾಜ ಕಾಮದ ಕಣ್ಣಿಂದ ಕಾಯಕತ್ತಿದ್ನೋ, ಬಾಗಿಲದೊಳಗೆ ನಿಂತಿರ್ತಾಳ. ಹೋಗಿ ಬಾಗ್ಲ ತೆಗಿತಾಳ. ರಾಜ ಈಕಿನ ಬಂದಾಳ, ಮುಂಜಾನೆ ಕಂಡಿರ್ತಕ್ಕಂಥ ಸೌಂದರ್ಯ ಬಂದಾಳ ಅಂತ ಓಡಿ ಹೋಗಿ ನೋಡ್ತಾನ. ಬಾಗ್ಲ ತೆಗೆದ್ಲು. ಯಾವಾಗ ಅವ ನೋಡಿದ್ನೋ ಅವನ ಕಣ್ಣು ಆಕಿ ಸೌಂದರ್ಯ ಮೇಲೆ ಬೀಳಿಲ್ಲ. ಹಣೆ ಮೇಲೆ ಇರ್ತಕ್ಕಂಥ ವಿಭೂತಿ, ಕೊಳ್ಳೊಳಗಿರ್ತಕ್ಕಂಥ ರುದ್ರಾಕ್ಷಿಯ ಮೇಲೆ ಕಣ್ಣು ಬೀಳ್ತದ. ಯವ್ವ ನೀ ಸ್ತ್ರೀ ಅಲ್ಲ, ನನ್ನ ಮಾತೆ ಅಂತ ಸಾಷ್ಟಾಂಗ ನಮಸ್ಕಾರವನ್ನ ಹಾಕ್ತಾನ. ಆಕಿ ಪಾದವನ್ನ ಹಿಡಿದು ಅಂತ ಕಾಮುಕನಾಗಿರ್ತಕ್ಕಂಥ ರಾಜನ ಕಾಮವನ್ನು ಕೂಡ ಕಳಿತಕ್ಕಂಥ ಶಕ್ತಿ ಎದ್ರೊಳಗೈತಿ ಅಂದ್ರೆ ಅದು ವಿಭೂತಿ ಮತ್ತು ರುದ್ರಾಕ್ಷಿಯ ಮಾಲೆಯೊಳಗೈತಿ. ಅದಕ್ಕೆ ರುದ್ರಾಕ್ಷಿ ಮತ್ತು ವಿಭೂತಿಯನ್ನ ಧರಿಸ್ಬೇಕು. ಯಾಕೆ ನೋಡೋರ ಕಣ್ಣಿಗೆ ನಮ್ಮನ್ನ ಯಾರು ಕೂಡ ನೋಡಿದ್ರು ಕೂಡ ಏನ್ ಅನಿಸ್ಬೇಕು, ಈಕಿ ಒಂದು ಮಾತೆಯಪ್ಪ, ಮುಟ್ಟಬೇಕು ಅನಿಸ್ಬಾರ್ದ, ಕೈ ಮುಗಿಬೇಕು ಅನಿಸ್ಬೇಕು. ಹಂಗ ಸ್ತ್ರೀಯರಿರ್ಬೇಕು. ಅದಕ್ಕೊಂದಿಷ್ಟು ನಮ್ಮ ಮಕ್ಕಳಿಗೆ ಹನಿ ಮೇಲೆ ವಿಭೂತಿ, ಕೊಳ್ಳಾಗ ರುದ್ರಾಕ್ಷಿ, ಇವೆರಡನ್ನು ಹಾಕುವಂತ ಪರಂಪರೆ ಪದ್ಧತಿಯನ್ನು ಇಡ್ಬೇಕವ. ಮಕ್ಕಳಿಗೆ ಶಾಲೆಯೊಳಗೆ ಹಚ್ಕೊಳಂಗಿಲ್ಲ, ಹೋಗಲಕ್ಕ. ಆದ್ರೆ ಮನೆಗೆ ಬಂದಾಗಾದ್ರು ಎಲ್ಲಾದ್ರೂ ಹೋಗಾಗಾದ್ರು ಹನಿ ಮೇಲೆ ಚಂದಾಗ 3 ಬಟ್ಟೆ ವಿಭೂತಿ ಹಚ್ಕೊಂಡ್ರೆ, ವಿಭೂತಿ ರುದ್ರಾಕ್ಷಿ ಯಾರು ಧರಿಸಿರ್ತಾರೋ ಅಂಥವ್ರಿಗೆ ಯಾವೇ ಕಾಮುಕರ ಕಣ್ಣು ಕೂಡ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ರಿ ನಮಗೆ ಅಷ್ಟು ರುದ್ರಾಕ್ಷಿ ಧರಿಸ್ಕೊಳಕ್ ಆಗಲ್ರಿಪ್ಪ, 1000 ರುದ್ರಾಕ್ಷಿ ಧರಿಸ್ಕೋಬೇಕು ಅನ್ನೋದೈತಿ. ನಮಗೆ 1000 ಆಗಂಗಲ್ಲ, ಬೇಡ 1000 ಬೇಡ. ನೀವು 108 ಆದ್ರೂ ರುದ್ರಾಕ್ಷಿ ಧರಿಸ. ಇಲ್ರಿ 108 ಬೇಡ, ನನಗೆ 32 ಆದ್ರೂ ಧರಿಸ್ಬೇಕು. 32 ಬೇಡ ಅಂದ್ರೆ 18 ಆದ್ರೂ ರುದ್ರಾಕ್ಷಿ ಧರಿಸ್ಬೇಕು. 18 ಬೇಡಪ್ಪ ಅಂದ್ರೆ 10 ಬೇಡ ಅಂದ್ರೆ 5. ಇವು 18 ಬೇಡ, 10 ಬೇಡ, 1000 ಬೇಡ, 108 ಬೇಡ ಅಂತಂದ್ರೆ ಕನಿಷ್ಠ 1 ರುದ್ರಾಕ್ಷಿ ಆದ್ರೂ ನಮ್ಮ ದೇಹದ ಮ್ಯಾಗಿರಬೇಕು.